ಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತಮಾಹ ಗಣಪತಿಂ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡುವ ಹುಚ್ಚು ಧೈರ್ಯದಿಂದ ಸಮಾನಾಸಕ್ತ ಸ್ನೇಹಿತರೊಡನೆ ಸೇರಿ 3 ಮಕ್ಕಳೊಂದಿಗೆ ಪ್ರಾರಂಭಿಸಿದ ಈ ಶಾಲೆ ಈಗ 30ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 30 ವರ್ಷಗಳಲ್ಲಿ ನಾವು ಕಲಿಸಿದ, ಬೆಳೆದ ಹಾಗೂ ಬೆಳೆಸಿದ ಪರಿ ಅನನ್ಯ. ಪ್ರಾದೇಶಿಕ ಭಾಷೆಯಾದ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಕೊಡುವ ಮೂಲಕ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಸನ್ನಡತೆ ಇತ್ಯಾದಿಗಳನ್ನು ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದಲೇ ಕಲಿಸಿ ಪರಿಪೂರ್ಣ ವ್ಯಕ್ತಿತ್ವದ ಮಕ್ಕಳನ್ನಾಗಿಸುವ ನಿಟ್ಟಿನಲ್ಲಿ ನಮ್ಮಲ್ಲಿ ಶಿಕ್ಷಣ ಪ್ರಕ್ರಿಯೆ ನಡೆಯುತ್ತದೆ. 1ನೇ ತರಗತಿಯಿಂದಲೇ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳನ್ನು ಕಲಿಸುವುದರಿಂದ ಮಕ್ಕಳು ಭಾಷಾ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾರೆ. ಈಗ 2 ವರ್ಷಗಳಿಂದ ಸಂಸ್ಕೃತವನ್ನು ಕಲಿಸಲಾಗುತ್ತದೆ. ಈ 30 ವರ್ಷಗಳು ನಮ್ಮ ಪ್ರಗತಿಯ ಏರು ಹೆಜ್ಜೆಗಳೇ ಆಗಿರಲಿಲ್ಲ. ಹಲವು ಕಷ್ಟ ನಷ್ಟಗಳು, ಸವಾಲುಗಳನ್ನು ಎದುರಿಸುತ್ತಾ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಮುಂದುವರಿಸುತ್ತಿರುವ ನಮ್ಮ ಈ ಶಾಲೆ ಈಗ ರಾಜ್ಯಾದ್ಯಂತ ಮಾದರಿ ಶಾಲೆ ಎಂದು ಗುರುತಿಸಲ್ಪಟ್ಟಿದೆ ಎಂಬ ಹೆಮ್ಮೆ ನಮಗಿದೆ. 2003 ಹಾಗೂ 4ನೇ ಇಸವಿಯಲ್ಲಿ ಪ್ರಾರಂಭವಾದ ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯು ಸತತ 20 ವರ್ಷಗಳಲ್ಲಿ SSLCಯಲ್ಲಿ 100% ಫಲಿತಾಂಶ ಸಾಧಿಸಿದೆ. 24-25ನೇ ಸಾಲಿನ SSLCಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ದಾಖಲಿಸಿ 6 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲೂ 8 ಮಂದಿ ಪ್ರಥಮ ಶ್ರೇಣಿಯಲ್ಲೂ ತೇರ್ಗಡೆಯಾಗಿದ್ದಾರೆ. ಈ ವರ್ಷ ನಡೆದ ವಿವಿಧ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದವುಗಳೆಂದರೆ ಅಂತಾರಾಷ್ಟ್ರೀಯ ಗಣಿತಜ್ಞರಾಗಿರುವ ಕೋಲಾರದ ಶ್ರೀಯುತ VSS ಶಾಸ್ತ್ರಿಯವರಿಂದ ಗಣಿತ ಕಾರ್ಯಾಗಾರ, ವಿಶ್ವ ಯೋಗ ದಿನಾಚರಣೆ, ರಾಷ್ಟ್ರದ ಗಡಿ ಭದ್ರತಾ ದಳಕ್ಕೆ ಆಯ್ಕೆಯಾದ ಸಾಧಕಿ ಸುಷ್ಮಿತಾ ಬೆದುರ್ಪಣೆ ಹಾಗೂ BSCಯಲ್ಲಿ 650ಕ್ಕೆ 650 ಅಂಕ ಗಳಿಸಿ 100% ಫಲಿತಾಂಶ ದಾಖಲಿಸಿದ NMCಯ ವಿದ್ಯಾರ್ಥಿನಿ ಸೌಮ್ಯ S ಇವರಿಗೆ ಸನ್ಮಾನ, ಪರಿಸರ ತಜ್ಞ ಶ್ರೀ ದಿನೇಶ ಹೊಳ್ಳ ಇವರಿಂದ ಪರಿಸರ ಮಾಹಿತಿ ಕಾರ್ಯಾಗಾರ, ಶ್ರೀ ಕೃಷ್ಣ ಲೀಲೋತ್ಸವ, ರೂಪಾ ಅಡ್ಡಂಡ ಇವರಿಂದ ಧ್ಯಾನ ಶಿಬಿರ, ರಾಮಕೃಷ್ಣಾಶ್ರಮದ ಶ್ರೀ ರಂಜನ್ ಸ್ವಾಮೀಜಿಯವರಿಂದ ನೇಜಿ ನೆಡುವ ಕಾರ್ಯಕ್ರಮದ ಉದ್ಘಾಟನೆ, ಆಯುಧ ಪೂಜೆ, ಶಾರದಾ ಪೂಜೆ, ವನ್ಯಜೀವಿ ಮತ್ತು ಪರಿಸರ ರಸಪ್ರಶ್ನೆ ಸ್ಪರ್ಧೆ, ಕನ್ನಡಪ್ರಭ ಪತ್ರಿಕೆಯ ತಾಲೂಕು ಮಟ್ಟದ ವರ್ಣಚಿತ್ರ ಸ್ಪರ್ಧೆ, ಹಿರಿಯ ವಿದ್ಯಾರ್ಥಿನಿ ವಾಸವಿ ಪೈಲೂರು ಇವಳಿಂದ ಚಿತ್ರಕಲಾ ಪ್ರದರ್ಶನ, ವಾರ್ಷಿಕ ಕ್ರೀಡಾಕೂಟ, ಪೋಷಕರ ಕ್ರೀಡಾಕೂಟ ಹೀಗೆ ಹಲವು ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ನಡೆಸಿರುತ್ತೇವೆ. ಪುತ್ತೂರು ತಾಲೂಕಿನ ಕೌಡಿಚಾರು ಬಳಿಯ ಶ್ರೀಕೃಷ್ಣ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕಿಯರು ಸುಮಾರು 22 ಜನ 12/6/25 ನಮ್ಮ ಸ್ನೇಹ ಶಾಲೆಗೆ ಭೇಟಿ ನೀಡಿ ನಮ್ಮ ಎಲ್ಲ ಸವಲತ್ತುಗಳನ್ನು, ಸೌಕರ್ಯಗಳನ್ನು ನೋಡಿ ಆನಂದಿಸಿದ್ದಾರೆ. ಹಾಗೆ ಬಯೋಡೈವರ್ಸಿಟಿ ಆ್ಯಂಡ್ ಹ್ಯೂಮನ್ ವೆಲ್ಬೇಯಿಂಗ್ ವಿಷಯದ ಮೇಲೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್, ಸೋಷಲ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ವತಿಯಿಂದ ನಡೆಸಿದ ಆನ್ಲೈನ್ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಅಪ್ರಮೇಯ ಆರ್ಯು, ಸೃಜನ್ SJ, ಗಿರೀಶ್, ನಿಶಾಲ್, ಹವೀಶ್, ಭೂಷಿತ್, ವಿಹಿತ್ ಮತ್ತು ವಿಭಿಷ್ ಇವರು ಎಲ್ಲ ಮಾಡ್ಯೂಲ್ಗಳನ್ನು ಉತ್ತರಿಸಿ ಸರ್ಟಿಫಿಕೇಟ್ ಗಳಿಸಿದ್ದಾರೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ ದಾಮ್ಲೆಯವರು ಮಾರ್ಗದರ್ಶನ ನೀಡಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಶಾಂತಿವನ ಟ್ರಸ್ಟಿನ ಸ್ಪರ್ಧೆಗಳು, ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು, ವಿಜ್ಞಾನ ಮಾದರಿ ಸ್ಪರ್ಧೆಗಳು, ಗಣೇಶೋತ್ಸವದ ಸ್ಪರ್ಧೆಗಳು ಮುಂತಾದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿರುತ್ತಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲೀಷನ್ನು ಕಲಿಸುವುದಕ್ಕಾಗಿ ಕೇರಳದ ನಿವೃತ್ತ ಅಧ್ಯಾಪಕರಾಗಿರುವ ಶ್ರೀ ಸುಬ್ರಹ್ಮಣ್ಯ ಭಟ್ ಇವರನ್ನು ಹೊಸದಾಗಿ ನೇಮಕ ಮಾಡಲಾಗಿದೆ. ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡುವ ಸಾಮರ್ಥ್ಯದ ಹೆಚ್ಚಳಕ್ಕಾಗಿ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಇವರು ತರಬೇತಿ ನೀಡುತ್ತಿದ್ದಾರೆ. ದಿನಾಂಕ 24/10/25 ಮತ್ತು 25/10/25 ಈ ವರ್ಷದ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಹೆಮ್ಮೆ ನಮ್ಮದು. ನಮ್ಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ ವೈಷ್ಣವಿ S ಇವಳು ತಾಲೂಕು ಮಟ್ಟದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದಿರುತ್ತಾಳೆ. ದಿನಾಂಕ 27/10/25 ಅಂದು ಜಪಾನಿನ ಏಷ್ಯನ್ ರೂರಲ್ ಇನ್ಸ್ಟಿಟ್ಯೂಟ್ ARI ಇದರ ಸಂಶೋಧಕಿ ಮನೋಸಿ ಸ್ಯಾನಿ ಇವರು ಜಪಾನಿನ ತಮ್ಮ ಸಂಸ್ಥೆಯಿಂದ ನಮ್ಮ ಸ್ನೇಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಲರ್ನಿಂಗ್ ಫ್ರಮ್ ನೇಚರ್ ಎಂಬ ವಿಷಯದ ಕುರಿತು ವಿಚಾರ ವಿನಿಮಯ ನಡೆಸಿದರು. ಈ ಸೆಮಿನಾರನ್ನು ಅಂತರ್ಜಾಲದಲ್ಲಿ ವರ್ಚುವಲ್ ಮಾಧ್ಯಮದಲ್ಲಿ ಏರ್ಪಡಿಸಲಾಗಿತ್ತು. ಈ ವರ್ಷ 2ನೇ ಬಾರಿಗೆ ಮಳೆಗಾಲದ ಬೆಳೆಯಾಗಿ ಭತ್ತದ ಬೇಸಾಯವನ್ನು ಮಾಡಿ ಕಳೆದ 100 ದಿನಗಳಲ್ಲಿ ಬೆಳೆದ ಭತ್ತದ ತೆನೆ ಕೊಯ್ಲು ಕಾರ್ಯ ದಿನಾಂಕ 8/11/25 ನಡೆಯಿತು. ನಮ್ಮ ಕೃಷಿಯ ಮಾರ್ಗದರ್ಶಕ ಶ್ರೀ ನಿತ್ಯಾನಂದ ಗುಂಡ್ಯ ಇವರ ಕುಟುಂಬದವರು, ನಮ್ಮ ಶಾಲಾ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಈ ಕೆಲಸದಲ್ಲಿ ಭಾಗವಹಿಸಿದ್ದರು. ಪ್ರತಿ ವರ್ಷವೂ ಕಾಯರ್ತೋಡಿಯ ಮಹಾವಿಷ್ಣು ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವದ ಪ್ರಯುಕ್ತ ನಡೆಯುವ ಭಜನಾ ಸೇವಾ ಕಾರ್ಯಕ್ರಮದಲ್ಲಿ ಈ ವರ್ಷವೂ ನಮ್ಮ ಮಕ್ಕಳು ನವೆಂಬರ್ 14ರಂದು
ಭಜನಾ ಸೇವೆಯನ್ನು ನಡೆಸಿದ್ದಾರೆ. ಸುಮಾರು 40 ಜನ ವಿದ್ಯಾರ್ಥಿಗಳು ಈ ಭಜನಾ ತಂಡದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ವಿಶೇಷ ಪುರಸ್ಕಾರವನ್ನು ನೀಡಲಿದ್ದೇವೆ. ಈ ವರ್ಷ ನಾಡಿದ್ದು ಸೀನಿಯರ್ ಸ್ಟೂಡೆಂಟ್ಸ್ ಸಮಾವೇಶ ಇದೆ ಡಿಸೆಂಬರ್ 25ರಂದು. ನಮ್ಮ ಶಾಲೆಯಲ್ಲಿ ಕಲಿತು ಉನ್ನತ ಶಿಕ್ಷಣ ಪಡೆದು ಸಾಮರ್ಥ್ಯದಿಂದ ಉದ್ಯೋಗಿಗಳಾಗಿ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಹಲವು ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಆಯ್ದ ಕೆಲವರನ್ನು 25/12/25ರಂದು ನಡೆಯುವ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ಗೌರವಿಸಲಿದ್ದೇವೆ. ಪ್ರಸ್ತುತ ಹಲವರ ಉದಾರ ದೇಣಿಗೆಯಿಂದ ಪ್ರಾಥಮಿಕ ಶಾಲೆಯ 30 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಈ 30 ವರ್ಷಗಳಲ್ಲಿ ಶಾಲೆಗೆ ಮಕ್ಕಳನ್ನು ಕಳುಹಿಸಿದ ಹೆತ್ತವರು, ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆಯನ್ನು ಎರೆದಿರುವ ಶಿಕ್ಷಕರು, ಸದ್ಗುಣವಂತರಾಗಿ ಬೆಳೆದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಂದ ತೆರಳಿದ ಹಲವು ವಿದ್ಯಾರ್ಥಿಗಳು, ಸತತವೂ ಮಾರ್ಗದರ್ಶನ ನೀಡುವ ಆಡಳಿತ ಮಂಡಳಿಯ ಸದಸ್ಯರು, ಶಾಲಾ ಚಟುವಟಿಕೆಗಳನ್ನು ಮಾಧ್ಯಮಗಳಲ್ಲಿ ಪ್ರಚುರಪಡಿಸಿದ ಪತ್ರಿಕಾ ಬಳಗದ ಬಂಧುಗಳು ಹಾಗೂ ನಮ್ಮ ಈ ಹುಚ್ಚು ಸಾಹಸಕ್ಕೆ ಮೊದಲಿಗೆ ಅಪಧೈರ್ಯದ ಮಾತನಾಡಿದರು ಮತ್ತು ಬೆಂಬಲ ನೀಡಿರುವ ಹೆತ್ತವರು, ಹಿರಿಯರು, ಸ್ನೇಹಿತರು, ಹಾಗೆ ಶಾಲೆಯ ಸ್ವಚ್ಛತಾ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಶಾಲಾ ಬೋಧಕೇತರ ಮಂದಿ, ಹೀಗೆ ಹಲವರ ಶ್ರಮ, ಸಹಕಾರ, ಮಾರ್ಗದರ್ಶನವನ್ನು ನೆನಪಿಸಿಕೊಳ್ಳ ಬಯಸುತ್ತೇನೆ. ವಂದನೆಗಳು. ಈ ವರ್ಷದ ಹೊಸ ಬೆಳವಣಿಗೆ, ನಮ್ಮ ಪೋಷಕರು ನಮ್ಮೊಂದಿಗೆ ಮೊನ್ನೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಮಾತ್ರ ಅಲ್ಲ, ಈ ದಿವಸ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿದ್ದಾರೆ. ನಮ್ಮ ಮತ್ತು ಪೋಷಕರ ನಡುವಿನ ಬಾಂಧವ್ಯ ತುಂಬ ಹೆಚ್ಚು ಸುಮಧುರವಾಗಿದೆ, ಸ್ನೇಹಮಯವಾಗಿದೆ ಅಂತ ಹೇಳುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ಹಾಗೆ ಈ ದಿವಸದ ಅಕ್ಕಿಯನ್ನು ನಮ್ಮ ರಾಧಾಕೃಷ್ಣ ಬೈತಡ್ಕ ಇವರು, ಅಕ್ಕಿಯ ಖರ್ಚನ್ನು ರಾಧಾಕೃಷ್ಣ ಬೈತಡ್ಕ ಇವರು ಕೊಟ್ಟು ಸಹಕರಿಸಿದ್ದಾರೆ. ಹಾಗೆ ಸೇಮಿಗೆಯನ್ನು ಜಿನ್ನಪ್ಪ ಪೂಜಾರಿ ಇವರು ಅವರ ಇಚ್ಛೆಯಿಂದ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಇನ್ನೂ ಹಲವು ಮಂದಿ ದೇಣಿಗೆಯನ್ನು ನೀಡಿದ್ದಾರೆ. ಗುರುಭ್ಯೋ ನಮಃ. ಎಲ್ಲ ವೃಂದದವರಿಗೆ ಕೂಡ ನಮನವನ್ನು ಸಲ್ಲಿಸ್ತಾ, ಗುರು ಇಲ್ಲದಿದ್ದರೆ ಗುರಿ ಇಲ್ಲ, ಶಿಕ್ಷಣ ಇಲ್ಲದಿದ್ದರೆ ಬದುಕಿಲ್ಲ. ಹಾಗೆ ಶಾಲೆಯಲ್ಲಿ ವಾರ್ಷಿಕೋತ್ಸವ ಇಲ್ಲ ಅಂತಾದರೆ ಮಕ್ಕಳಿಗೆ ಖಂಡಿತವಾಗಿ ಸಂಭ್ರಮವಿಲ್ಲ. ಹಾಗಾಗಿ ಪ್ರತಿ ಶಾಲೆಯಲ್ಲಿ
ವಾರ್ಷಿಕೋತ್ಸವ ಖಂಡಿತವಾಗಿ ನಡೀಲೇಬೇಕು. ಅಂಥ ವಾರ್ಷಿಕೋತ್ಸವವನ್ನು ಈ ಬಾರಿ ಸ್ವಲ್ಪ ವಿನೂತನ ಮಾದರಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಇಲ್ಲಿಯ ಅಧ್ಯಾಪಕ ವೃಂದದವರು. ಸ್ನೇಹ ಶಾಲೆ ಈಗಾಗಲೇ ಹೇಳಿದಂತೆ 30ರ ವರ್ಷಾಚರಣೆಯಲ್ಲಿದೆ. 30 ವರ್ಷಗಳನ್ನು ಹಾದಿಯನ್ನು ಕ್ರಮಿಸಿದಂಥ ಈ ಒಂದು ಶಾಲೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ತನ್ನ ಬದುಕನ್ನು ಕಟ್ಟಿಕೊಡಲಿಕ್ಕೆ ಶಿಕ್ಷಣದ ಬೋಧನೆಯನ್ನು ನೀಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈ ಶಾಲೆಯ ಸಂಸ್ಥಾಪಕರು ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಅವರು ತಮಗೆಲ್ಲರಿಗೂ ತಿಳಿದಂತೆ ಒಬ್ಬ ಪ್ರಾಧ್ಯಾಪಕರು. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಸಮಾಜಶಾಸ್ತ್ರದಲ್ಲಿ ಬೋಧನೆಯನ್ನು ಮಾಡಿದವರು. ಅದರಲ್ಲಿ ನಿವೃತ್ತಿಯನ್ನು ಹೊಂದುವಂಥ ಸಂದರ್ಭದಲ್ಲಿ ಅವರು ಬಡತನದಿಂದಲೇ ಬಂದವರು. ಹಾಗಾಗಿ ಬಡತನದ ಆ ರೇಖೆಯಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣದ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಅಭಿಲಾಷೆಯನ್ನು, ಒಂದು ಅಪೇಕ್ಷೆಯನ್ನು ಹೊಂದಿಕೊಂಡು ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ನಂತರದ ದಿನಗಳಲ್ಲಿ ಅವರು ಹಿಂತಿರುಗಿ ನೋಡಲಿಲ್ಲ. ಅವರಲ್ಲಿ ಹೊಸ ಹೊಸ ಆಲೋಚನೆಗಳು ಖಂಡಿತವಾಗಿ ಪ್ರತಿ ವರ್ಷ ಬರ್ತಾಯಿತ್ತು. ಆ ಹೊಸ ಆಲೋಚನೆಯನ್ನು, ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಈ ಒಂದು ಶಾಲೆಯನ್ನು ನಿರಂತರವಾಗಿ ಬೆಳೆಸ್ಕೊಂಡು ಬಂದರು. ಈ ಪರಿಸರದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಒಂದು ಶಿಕ್ಷಣದ ಬೋಧನೆಯನ್ನು, ಅದರ ಜೊತೆಯಲ್ಲಿ ಬದುಕಿನ ಪಾಠವನ್ನು ಹೇಳಿಕೊಟ್ಟಂಥ ಸಂಸ್ಥೆ ಅಂತ ಹೇಳಿದರೆ ಅದು ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಚ್ಛೆ ಪಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಪೋಷಕರಿಂದ ಬರಲೇಬೇಕು. ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಬಾಂಧವ್ಯ ಹೆಚ್ಚಾಗಬೇಕಾದ್ರೆ ನಾವು ಪೋಷಕರು ಆದಷ್ಟು ಶಿಕ್ಷಕರೊಂದಿಗೆ ಬೆರಿಬೇಕು ಅಂತ. ಆದರೆ ನಮಗೆ ಖಂಡಿತವಾಗಿ ಅಂಥ ಸಮಯ ಸಿಗುವುದು ಕಡಿಮೆ. ಪೋಷಕರು ಯಾವಾಗಲೂ ಏನಾದರೂ ಮೀಟಿಂಗ್ ಕರೆದಾಗ ಬರ್ತೇವೆ, ಮೀಟಿಂಗಲ್ಲಿ ಕುಳಿತುಕೊಳ್ತೇವೆ, ಒಮ್ಮೊಮ್ಮೆ ಅರ್ಧದಲ್ಲೇ ಎದ್ದು ಹೋಗ್ತೇವೆ. ಸಂಪೂರ್ಣವಾಗಿ ಕುಳಿತುಕೊಳ್ಳೋಷ್ಟು ಕೂಡ ತಾಳ್ಮೆ ಅಥವಾ ಸಮಯ ನಮ್ಮಲ್ಲಿ ಇರುವುದಿಲ್ಲ. ಆದರೂ ಇಂಥ ಒಂದು ವರ್ಷಕ್ಕೊಂದು ಬಾರಿ ನಡೆಯುವಂಥ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆದರೂ ನಾವು ಅಲ್ಲಿ ಬೆರಿಬೇಕು, ನಮ್ಮ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮದ ಆಯೋಜನೆಯನ್ನು ಇವತ್ತು ಮಾಡಿಕೊಂಡಿದ್ದೇವೆ. ಹಾಗೆ ತಮಗೆಲ್ಲರಿಗೂ ಗೊತ್ತಿದೆ, ಒಂದು ಸಂಸ್ಥೆ, ಒಂದು ಶಿಕ್ಷಣ ಸಂಸ್ಥೆ ನಡೀಬೇಕು ಅಂತಾದರೆ ಖಂಡಿತವಾಗಿ ಅಲ್ಲಿ ಸಮಿತಿಯವರು ಇದ್ದರೆ ಸಾಕಾಗುವುದಿಲ್ಲ, ಅಧ್ಯಕ್ಷರು ಇದ್ದರೂ ಸಾಕಾಗುವುದಿಲ್ಲ, ಅಥವಾ ಆರ್ಥಿಕ ಸ್ಥಿತಿಯು ಸರಿಯಾಗಿದ್ದರೂ ಸಾಕಾಗುವುದಿಲ್ಲ. ಅಲ್ಲಿ ಶಿಕ್ಷಕರು ಬೇಕಾಗ್ತದೆ. ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಶಿಕ್ಷಕರ ಪಾತ್ರ ಬಹಳಷ್ಟು ಮಹತ್ತರವಾದ್ದು. ಎಷ್ಟೇ ದೊಡ್ಡ ಸಂಸ್ಥೆ ಅಥವಾ ದೊಡ್ಡ ಹೆಸರು ಮಾಡಿದ ಸಂಸ್ಥೆ ಅಂತ ಆದರೂ ಕೂಡ ಅಲ್ಲಿ ಶಿಕ್ಷಕರಿಂದ ಆ ಸಂಸ್ಥೆ ಬೆಳಗಲಿಕ್ಕೆ ಸಾಧ್ಯ. ಆ ಶಿಕ್ಷಕರ ಒಂದು ಏನು ಪ್ರಬೋಧನೆ ಇದೆ ಅಥವಾ ಪಾಠ ಪ್ರವಚನ ಇದೆ, ಅದರಿಂದಾಗಿ ಮಕ್ಕಳಲ್ಲಿ ಶಿಸ್ತು ಬರ್ತದೆ, ಮಕ್ಕಳಲ್ಲಿ ಒಳ್ಳೆಯ ರೀತಿಯ ಅಭ್ಯಾಸಗಳು ಬರ್ತದೆ, ಮಕ್ಕಳ ಬೆಳವಣಿಗೆಯಲ್ಲಿ ಕೂಡ ಖಂಡಿತವಾಗಿ ಒಳ್ಳೆಯ ರೀತಿಯ ಬದಲಾವಣೆಗಳು ಬರ್ತದೆ. ಅದಕ್ಕಾಗಿ ಶಿಕ್ಷಕರು ಅಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸ್ತಾರೆ. ಇದನ್ನು ಮನಗಂಡಂಥ ಈ ಒಂದು ಶಾಲೆಯ ಸಮಿತಿ ಅಧ್ಯಕ್ಷರಾದಂಥ ರಾಜೇಶ್ ನೆಕ್ಕಿಲ ಇವರ ಹೆಸರನ್ನು ನಾನು ಖಂಡಿತವಾಗಿ ಉಲ್ಲೇಖ ಮಾಡಬೇಕು. ಈ ಬಾರಿಯ ಒಂದು ವಾರ್ಷಿಕೋತ್ಸವದಲ್ಲಿ ನಾವು ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡು ಇವತ್ತು ಬಹಳಷ್ಟು ವರ್ಷಗಳಿಂದ ನಾವು ಮಕ್ಕಳಿಗೆ ಬಹುಮಾನ ಬರಬೇಕು ಅಂತಾದರೆ ನಮಗೆ ಖುಷಿ ಆಗ್ತದೆ, ಪೋಷಕರಾದಂಥ ನಮಗೆ ಖುಷಿ ಆಗ್ತದೆ. ಮಕ್ಕಳು ಹೋಗಿ ಬಹುಮಾನ ತಗೊಳ್ಬೇಕಾದ್ರೆ ನಾವು ಫೋಟೋ ತಗೊಳ್ತೇವೆ, ಚಪ್ಪಾಳೆ ಹೊಡಿತೇವೆ. ಅದೇ ಆ ಮಕ್ಕಳು ಬಹುಮಾನ ತಗೊಳ್ಬೇಕು ಅಂತಾದರೆ ಮುಖ್ಯ ಕಾರಣಕರ್ತರಾದವರು ಶಿಕ್ಷಕ ವೃಂದದವರು, ಅಧ್ಯಾಪಕರು. ಹಾಗೆ ಅಧ್ಯಾಪಕರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸಬೇಕು. ಅವರಿಗೂ ಕೂಡ ನಮ್ಮಿಂದ ಆಗುವಂಥ ಒಂದು ಕಿಂಚಿತ್ತು ಅಭಿಮಾನವನ್ನು, ಅಭಿನಂದನೆಯನ್ನು ಸಲ್ಲಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪೋಷಕರು ಸೇರಿಕೊಂಡು ಬರೀ ಒಂದು ವಾಟ್ಸಪ್ ಮೂಲಕ, ಸಾಮಾಜಿಕ ಜಾಲತಾಣದ ಮೂಲಕ ಈ ಒಂದು ವಿಚಾರವನ್ನು ಪ್ರಸ್ತಾಪಪಡಿಸಿದಾಗ ಈ ಶಾಲೆಗೆ ಬರತಕ್ಕಂಥ ಎಲ್ಲ ಪೋಷಕರು ಕೂಡ ಒಮ್ಮತದ ಸಹಮತವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲ ರೀತಿಯ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ಸಹಕಾರವನ್ನು ಕೂಡ ತಮ್ಮಿಂದಾಗುವಂಥ ಸಹಕಾರವನ್ನು ಖಂಡಿತವಾಗಿ ನೀಡಿದ್ದಾರೆ. ಆ ಮುಖೇನ ಇವತ್ತು ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ದಿವಸ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂತಿದ್ರೆ ಈ ಶಾಲೆಯ ಬಗ್ಗೆ ಹೇಳಲೇಬೇಕು. ಈ ಶಾಲೆ ನನಗೆ ಪರಿಚಯ ಯಾಕೆ ಅಂತ ಹೇಳಿದ್ರೆ, ನನಗಿಬ್ಬರು ಮಕ್ಕಳಿದ್ದಾರೆ. ನನ್ನ ಇಬ್ಬರು ಮಕ್ಕಳು ಇಲ್ಲಿಗೆ ಶಾಲೆಗೆ ಬರ್ತಾ ಇದ್ದಾರೆ. 2015ರಲ್ಲಿ ನಾನು ಅವರನ್ನ ಈ ಶಾಲೆಗೆ ಸೇರಿಸಿರುವಂಥದ್ದು. ಈಗ 26 ಆಯಿತು. 11 ವರ್ಷಗಳ ಕಾಲ ಅವರು ಇಲ್ಲಿ ಬರ್ತಾ ಇದ್ದಾರೆ. ಅವರನ್ನ ಕರ್ಕೊಂಡು ಬರುವಂಥದ್ದು ನಾನೇ. ನನ್ನ ಮಕ್ಕಳು ಇಬ್ಬರು ಅವಳಿ ಮಕ್ಕಳು, ಆದ ಕಾರಣ ಅವರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಇವತ್ತು 9ನೇ ತರಗತಿಯಲ್ಲಿದ್ದಾರೆ. ನನ್ನ ಮಕ್ಕಳು ಅವತ್ತಿನಿಂದ 4 ವರ್ಷ ಬಾಲ್ಯದಿಂದ ಇವತ್ತಿನವರೆಗೆ ಶಾಲೆಗೆ ಬರಬೇಕಾದ್ರೆ ನಾನು ಸತ್ಯವಾಗಿ ಹೇಳ್ತಾ ಇರುವಂಥದ್ದು, ಸುಳ್ಳಲ್ಲ. ಇಲ್ಲಿಯವರೆಗೆ ನನ್ನ ಮಕ್ಕಳು ಶಾಲೆಗೆ ಹೋಗುವುದಿಲ್ಲ ಅಪ್ಪ ಅಂತ ಹೇಳಿದ ಮಕ್ಕಳಲ್ಲ. ಅದು ಖಂಡಿತವಾಗಿ ಹೇಳ್ತಾನೆ. ಕಲಿಯುವುದರಲ್ಲಿ ಹಿಂದೆ ಇರಲಿಕ್ಕೂ ಸಾಕು, ಅದು ನಂಗೆ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪ ಇವತ್ತು ಬೇಗ ಹೋಗಬೇಕು, 8 ಮುಟ್ಟಬೇಕು, 9 ಗಂಟೆಗೆ ಮುಟ್ಟಬೇಕು ಅಂತ ಹೇಳೋದು ಹೊರತು ಶಾಲೆಗೆ ಹೋಗೋದು ಬೇಡ ಅನ್ನುವಂಥ ಮಾತನ್ನು ಇವತ್ತಿನವರೆಗೆ, ಇವತ್ತು 9ನೇ ಕ್ಲಾಸಲ್ಲಿ ಕಲಿತಾ ಇದ್ದಾರೆ, ಹೇಳಿಲ್ಲ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಇಲ್ಲಿಯ ಪರಿಸರ, ಇಲ್ಲಿಯ ವಾತಾವರಣ, ಇಲ್ಲಿಯ ಶಿಕ್ಷಕರ ಒಂದು ಆ ಬಾಂಧವ್ಯ, ಮಕ್ಕಳನ್ನು ಬೆಳೆಸುವ ರೀತಿ.
ಬರೀ ಶಿಕ್ಷಕರನ್ನು ಹೇಳಿದರೆ ಖಂಡಿತ ಸಾಕಾಗಲಿಕ್ಕಿಲ್ಲ. ಇಲ್ಲಿ ಬಹಳಷ್ಟು ಮಂದಿ ಸಿಬ್ಬಂದಿ ಇದ್ದಾರೆ, ನಮ್ಮ ಕಚೇರಿ ಸಿಬ್ಬಂದಿ ಇದ್ದಾರೆ, ಹಾಗೆ ಬೇರೆ ಬೇರೆ ನೌಕರ ವೃಂದದವರಿದ್ದಾರೆ. ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಅಂತ ಹೇಳಿದರೆ, ಒಂದು ಮಗುವಿಗೆ ಏನಾದರೂ ಸ್ವಲ್ಪ ಮಟ್ಟಿನ ಒಂದು ಬಿದ್ದು ಗಾಯ ಆದಾಗ ಓಡಿ ಬಂದು ಅವರನ್ನ ಚಿಕಿತ್ಸೆ ಮಾಡ್ತಾರೆ, ಅವರನ್ನು ಆಸ್ಪತ್ರೆಗೆ ಕೊಂಡೋಗುವಂಥ ವ್ಯವಸ್ಥೆ, ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಸಿಬ್ಬಂದಿಗಳು ಕೂಡ ಶಿಕ್ಷಕರ ಜೊತೆ ಸೇರಿಕೊಂಡು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥದ್ದು ಇಲ್ಲಿಯ ಸಂಸ್ಥಾಪಕರು ಇರ್ಬೋದು ಅಥವಾ ಮುಖ್ಯೋಪಾಧ್ಯಾಯರು ಇರ್ಬೋದು. ಇದನ್ನು ನಾನು ಯಾಕೆ ಇಲ್ಲಿ ಮುಖಸ್ತುತಿಗೆ ಖಂಡಿತವಾಗಿ ಹೇಳ್ತಾ ಇಲ್ಲ, ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇಷ್ಟು ವರ್ಷ ನಾವು ಪೋಷಕರು ಈ ರೀತಿಯ ಮಾತುಗಳನ್ನ ನಾವು ಮಾಡಲಿಕ್ಕೆ ಬರಲಿಲ್ಲ, ಬರೀ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದೆವು. ಆದರೆ ಇಂಥ ಒಂದು ವೇದಿಕೆಯಲ್ಲಿ ನಮಗೆ ಮಾತಾಡಲಿಕ್ಕೆ ನಾವು ಅವಕಾಶವನ್ನು ಈ ಸಾರಿ ಕಲ್ಪಿಸಿಕೊಂಡಿದ್ದೇವೆ. ನಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಬೇಕು, ಆ ಮುಖ್ಯನ ನಮ್ಮಿಂದ ಆಗುವಂಥ ಒಂದು ಗೌರವವನ್ನು ಈ ಶಾಲೆಗೆ ಸಮರ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರ ಒಂದು ಬಹಳಷ್ಟು ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಇನ್ನೊಂದು ಮುಖ್ಯ ವಿಚಾರ, ಬಹಳಷ್ಟು ಮುಖ್ಯ ವಿಚಾರ, ಈ ಶಾಲೆಯಲ್ಲಿ ನಾನು ಅದಕ್ಕೆ ಫಸ್ಟಿಗೆ ಹೇಳಿದ್ದು, ಶಾಲೆಯಲ್ಲಿ ಬರೀ ಪಾಠ ಪ್ರಬೋಧನೆ ಅಲ್ಲ, ಬದುಕಿನ ಪಾಠ ಕೊಡ್ತಾರೆ. ಯಾವುದೇ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಕಲ್ತರೆ ಮುಂದೆ ಅವನು ಎಲ್ಲಿ ಹೋಗಿ ಬೇಕಾದರೂ ಬದುಕ್ತಾನೆ ಅನ್ನುವಂಥದ್ದು ಗ್ಯಾರಂಟಿಯನ್ನು ಹೊಂದಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದೇ ಬೇರೆ ಶಾಲೆಯಲ್ಲಿ ಇಲ್ವ ಅಂತ ಕೇಳ್ಬೋದು, ಬೇರೆ ಶಾಲೆಯಲ್ಲಿ ಇದೆ, ಆದರೆ ಅದು ಬೇರೆ ಮಟ್ಟಿನ ಬದುಕನ್ನು ಕಟ್ಕೊಳ್ಬೋದು. ಆದರೆ ಇಲ್ಲಿ ಹಾಗಲ್ಲ, ಸಾಮಾನ್ಯನಿಗೂ ಕೂಡ, ಒಬ್ಬ ಸಾಮಾನ್ಯ ವರ್ಗದ ಜನರು ಕೂಡ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಹಾದಿಯನ್ನು ತೋರಿಸುವಂಥ ಒಂದು ಶಿಕ್ಷಣದ ಪದ್ಧತಿ ಅದು ಸುಳ್ಯದ ಸ್ನೇಹ ಶಾಲೆಯಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಅವರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡ ವ್ಯಕ್ತಿಯೇ ಅಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿರುವಂಥ ಒಂದು ಪಾಯಿಂಟ್ನಷ್ಟು ನಂಗೆ ಗೊತ್ತಿರಲಿಕ್ಕಿಲ್ಲ, ಅಷ್ಟು ಜ್ಞಾನ ನನ್ನ ಇರಲಿಲ್ಲ. ಆದರೂ ಕೂಡ ಅವರ ಬಗ್ಗೆ ನಾನು ತಿಳ್ಕೊಂಡದ್ದು, ಒಂದು ಶಾಲೆಯಲ್ಲಿ ಏನೆಲ್ಲ ಬೇಕು, ವರ್ಷಕ್ಕೆ ಒಂದೊಂದು ಹೊಸ ಯೋಜನೆ ತರ್ತಾರೆ. ಭಾಳಷ್ಟು ನಮಗೆ ಕುತೂಹಲ ಆಗ್ತದೆ, ಹೇಗೆ ಇದನ್ನು ಅವರು ಈ ವಯಸ್ಸಿನಲ್ಲಿ ಕೂಡ ಒಂದು ಕಾರ್ಯರೂಪಕ್ಕೆ ತರ್ತಾರೆ ಅಂತ. ಬೇರೆ ಶಾಲೆಯಲ್ಲಿ ಮೈದಾನವನ್ನು ವೃದ್ಧಿ ಮಾಡ್ತಾರೆ, ದೊಡ್ಡ ಮೈದಾನ ಮಾಡ್ತಾರೆ, ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ದಾಮ್ಲೆ ಸರ್ ಹಾಗೆ ಮಾಡಲಿಲ್ಲ, ಬೇಸಾಯದ ಪದ್ಧತಿಯನ್ನು ಮಕ್ಕಳಿಗೆ ಕಲಿಸಿಕೊಟ್ರು. ತಮ್ಮ ಮೈದಾನದಲ್ಲೇ ಒಂದು ಗದ್ದೆಯನ್ನು ನಿರ್ಮಿಸಿದರು. ಎಷ್ಟು ಮಂದಿ ಇದರಲ್ಲಿ ಭಾಗವಹಿಸಿದ್ರೆ ಗೊತ್ತಿಲ್ಲ, ನಾನು ಭಾಗವಹಿಸಿದ್ದೇನೆ. ನಾನು ಸಣ್ಣ ಒಂದು ಸ್ಟೋರಿ ಕೂಡ ನಮ್ಮ ಸುದ್ದಿ ಚಾನಲಲ್ಲಿ ಮಾಡಿದ್ದೇನೆ, ನೀವು ನೋಡಿರ್ಬೋದು. ಸೊ ಅಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಮಕ್ಕಳಿಗೆ ಖಂಡಿತವಾಗಿ ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ಹೇಳುವಂಥದ್ದು ಖಂಡಿತ ಗೊತ್ತಿರಲಿಕ್ಕಿಲ್ಲ. ಅಂಥ ಮಕ್ಕಳಿಗೆ ಅಕ್ಕಿ ಯಾವ ರೀತಿಯಾಗಿ ನಾವು ತಯಾರು ಮಾಡ್ತೇವೆ ಅನ್ನೋದನ್ನು ಬೇಸಾಯದ ಮೂಲಕ ತೋರಿಸಿಕೊಟ್ಟದ್ದು ಅದು ಸ್ನೇಹ ಶಾಲೆಯಲ್ಲಿ. ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದು ಹೆಸರು ಮಾಡಿದೆ. ನಿಮಗೆ ಗೊತ್ತಿದೆಯಾ ಅಲ್ವಾ ಗೊತ್ತಿಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದು ಹೆಸರು ಮಾಡಿದಂಥ ಒಂದು ವರದಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದಕ್ಕಾಗಿ ಈ ಶಾಲೆಗೆ ಸಾಲು ಸಾಲು ಪ್ರಶಸ್ತಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಂದಿದೆ. ಕನ್ನಡದಲ್ಲಿ ಕಲಿತರೆ ಹಿನ್ನಡೆ ಇಲ್ಲ ಅನ್ನುವಂಥ ಒಂದು ವಾಕ್ಯವನ್ನು ಕೂಡ ಇಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಖಂಡಿತವಾಗಿ ನಮ್ಮ ಇವತ್ತು ಸರ್ಕಾರ ಕೂಡ ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಕನ್ನಡದಲ್ಲೇ ಎಲ್ಲ ವ್ಯವಹಾರಗಳು ನಡಿಬೇಕು ಅನ್ನುವಂಥದ್ದು. ಹಾಗೆಂತೇಳಿ ಇಂಗ್ಲೀಷ್ ಬೇಡ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇಲ್ಲ, ಇಂಗ್ಲೀಷ್ ಬೇಕು. ಅಂದರೆ ದೇಶ ವ್ಯಾಪ್ತಿಗೆ ಹೋಗಬೇಕಾದ್ರೆ, ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಇಂಗ್ಲೀಷ್ ಕೂಡ ಬೇಕು, ಬೇರೆ ಭಾಷೆಗಳನ್ನು ಕೂಡ ಕಲಿಬೇಕು. ಅದರ ಜೊತೆಯಲ್ಲಿ ಕನ್ನಡಕ್ಕೆ ಮಾನ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಾಮ್ಲೆ ಸರ್ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಹಾಗೆ ಕನ್ನಡಕ್ಕೆ ಒತ್ತು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ, ಶಿಕ್ಷಕರು ಮತ್ತು ಇಲ್ಲಿಯ ಸಿಬ್ಬಂದಿಗಳು, ಇಲ್ಲಿಯ ಮಕ್ಕಳು, ಇವರೆಲ್ಲರೂ ಬಹಳಷ್ಟು ಒಂದು ಬಾಂಧವ್ಯದಿಂದ ಬೆರೆಯುವಂಥದ್ದು. ಮಕ್ಕಳಿಗೆ ನಾವೆಲ್ಲ ಶಾಲೆಗೆ ಬರಬೇಕಾದ್ರೆ ಮಕ್ಕಳಿಗೆ ಶಿಕ್ಷಕರನ್ನು ಕಂಡಾಗ ಭಯ ಆಗ್ತಾ ಇತ್ತು. ಆದರೆ ಇಂಥ ಶಾಲೆಯಲ್ಲಿ ಆ ರೀತಿಯ ಭಯ ಇಲ್ಲ. ಶಿಕ್ಷಕರ ಜೊತೆ ಬಹಳಷ್ಟು ಫ್ರೀಯಾಗಿ ಮಾತಾಡ್ತಾರೆ, ಅವ್ರ ಜೊತೆ ಎಲ್ಲ ರೀತಿಯ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಅವ್ರಿಗೆ ಯಾವ ರೀತಿ ಮನೆಯಲ್ಲಿ ಹೇಳೋದನ್ನು ಕೂಡ ಶಿಕ್ಷಕರ ಜೊತೆ ಹೇಳ್ಕೊಳ್ತಾರೆ. ಇದು ಆ ಶಾಲೆಯಲ್ಲಿ ಮಕ್ಕಳ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬ ನೇತೃತ್ವವನ್ನು ವಹಿಸಿಕೊಳ್ಬೇಕು. ಆ ನೇತೃತ್ವವನ್ನು ವಹಿಸಿಕೊಂಡವರು ರಾಜೇಶ್ ಭಟ್ ಅಂತ ಹೇಳೋದಕ್ಕೆ ಮಾತ್ರ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದೇನೆ. ಮುಂದೆ ನಾವು ಈ ವೇದಿಕೆಯಲ್ಲಿರುವಂಥ ಗಣ್ಯರ ಸಮ್ಮುಖದಲ್ಲಿ, ಪೋಷಕರ ಎಲ್ಲರ ಸಮ್ಮುಖದಲ್ಲಿ ಈ ಶಾಲೆಯ ಸಂಸ್ಥಾಪಕರಿಗೆ, ಮುಖ್ಯೋಪಾಧ್ಯಾಯರಿಗೆ, ನಂತರ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಇಲ್ಲಿ ದಿನನಿತ್ಯ ತಮ್ಮ ಶ್ರಮವನ್ನು ವಹಿಸ್ತಿರುವಂಥ ಇಲ್ಲಿಯ ನೌಕರ ವೃಂದದವರು, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಚಾಲಕರು ಇರ್ಬೋದು ಅಥವಾ ಇಲ್ಲ ಬೇರೆ ಬೇರೆ ಕೆಲಸ ಮಾಡುವಂಥ ನಮ್ಮ ನಾರಾಯಣರು ಇರ್ಬೋದು, ಅಂಥವರನ್ನು ಕೂಡ ಇಲ್ಲಿ ನಾವು ಇವತ್ತು ಗೌರವಿಸಬೇಕು. ಅದು ಸಮಾನತೆಯಿಂದ ಗೌರವಿಸಬೇಕು. ಅದು ಕೂಡ ನಮ್ಮ ಕಲ್ಪನೆ ಇದೆ. ಯಾರಿಗೂ ತಾರತಮ್ಯ ಮಾಡದೆ ಒಂದೇ ರೀತಿಯ ಗೌರವದ ಸಮರ್ಪಣೆ ಈ ಒಂದು ಸುಂದರವಾದ, ಈ ಪರಿಶುದ್ಧವಾದಂಥ ವೇದಿಕೆಯಲ್ಲಿ ನಡಿಬೇಕನ್ನುವಂಥ ಕಾರಣಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ದಯಮಾಡಿ ನಮ್ಮ ಪೋಷಕರು ಕೂಡ ನಮಗೆ ಸಹಕಾರವನ್ನು ನೀಡಬೇಕು. ಮೊದಲಾಗಿ ಈ ಶಾಲೆಯನ್ನು ಕಳೆದ 30 ವರ್ಷಗಳ ಹಿಂದೆ ಏನು ಕನಸನ್ನಿಟ್ಟುಕೊಂಡು ಹುಟ್ಟು ಹಾಕಿದಂಥ ಹಿರಿಯರು, ಮಾರ್ಗದರ್ಶಕರು, ಒಬ್ಬ ಪ್ರಾಧ್ಯಾಪಕರು, ಈ ಶಾಲೆಯ ಸಂಸ್ಥಾಪಕರು, ಕನ್ನಡ ಪಂಡಿತರು ಆಗಿರ್ತಕ್ಕಂಥ ಅವರ ಹೆಸರನ್ನು ತುಂಬ ಹೇಳ್ಬೋದು. ಎಲ್ಲ ಕಾಲಗಳ
ಕಣಗಳಲ್ಲಿ, ಅಂದರೆ ಸಕಲ ಕಲ ವಲ್ಲಭ ಅಂತ ಕನ್ನಡ ಭಾಷೆಯಲ್ಲಿ ನಾವು ಹೇಳ್ತೇವೆ. ಆ ರೀತಿಯ ಆ ಭಾಷೆ ಅಥವಾ ಒಂದು ಶಬ್ದದ ಅನ್ವರ್ಥನಾಮವೇ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಅವರು ಮೊದಲಾಗಿ ಈ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. 1975ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಥಮ ರ್ಯಾಂಕ್, 4 ಚಿನ್ನದ ಪದಕದೊಂದಿಗೆ MA ಪದವಿ ಗಳಿಕೆ, ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾಗಿ ಸುಳ್ಯದ NMC 1976ರಿಂದ 2011ರವರೆಗೆ 35 ವರ್ಷಗಳ ಸೇವೆ. ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. 15 ಸೃಜನಶೀಲ ಕೃತಿಗಳನ್ನು ಪ್ರಕಟಿಸಿರುವ ದಾಮ್ಲೆ ಅವರು ಸಾಹಿತಿ, ಶಿಕ್ಷಣ ತಜ್ಞರು, ಸಂಶೋಧಕರು, ಅಂಕಣಕಾರರು, ಕಾದಂಬರಿ ಮತ್ತೆ ಕಥೆಗಾರರು, ನಾಟಕಕಾರರು, ಜಾನಪದ ತಜ್ಞರು, ಹವ್ಯಾಸಿ ಯಕ್ಷಗಾನ ಕಲಾವಿದರು. ಭೂ ಸುಧಾರಣೆಯಲ್ಲಿ ಕರಾವಳಿಯಲ್ಲಿ ಸಂಭವಿಸಿರುವ ಸಾಮಾಜಿಕ ಆರ್ಥಿಕ ಪಲ್ಲಾಟಗಳ ವಿಷಯದಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿ ಪಡೆದಿರುವ ದಾಮ್ಲೆ ಅವರು ಅದೇ ವಸ್ತುವಿನ ಆಧಾರದಲ್ಲಿ ನೆಲದ ನಂಟು ಎಂಬ ಕಾದಂಬರಿಯನ್ನ ರಚಿಸಿದ್ದಾರೆ. ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಹುದ್ದೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶನ, ಯಕ್ಷಗಾನ ನಿರ್ದೇಶನ, ರಾಷ್ಟ್ರೀಯ ಸೇವಾ ಯೋಜನೆ ನಿರ್ದೇಶಕ. 1981ರಲ್ಲಿ ಸುಳ್ಯ ರೋಟರಿ ಕ್ಲಬ್ ನಿರ್ದೇಶನದಲ್ಲಿ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಪ್ರೋಗ್ರಾಂ ಅಡಿಯಲ್ಲಿ USA ಲಾಂಗ್ ಐಲ್ಯಾಂಡ್ ಭೇಟಿ ಈ ಗೌರವ ಸಮರ್ಪಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತೆ ಎಲ್ಲ ಪೋಷಕರ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾಣಿಕೆ ಚಿಕ್ಕದಾಗಿದ್ದರೂ ಆ ಕಿರು ಕಾಣಿಕೆಯಲ್ಲಿ ಪೋಷಕರ ಪ್ರೀತಿ ಅಪಾರವಾಗಿದೆ. ಆ ಪ್ರೀತಿ ಖಂಡಿತವಾಗಿ ನಿಮ್ಮ ಮೇಲಿದೆ ಅನ್ನುವಂಥ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಲಭಿಸುವಂತಾಗಲಿ. ಆ ದೇವರು ತಮಗೆ ಇನ್ನಷ್ಟು ಆಯುರಾರೋಗ್ಯ, ಐಶ್ವರ್ಯ, ಭಾಗ್ಯ ಜೊತೆಯಲ್ಲಿ ಸಾಮರ್ಥ್ಯವನ್ನ, ಶಕ್ತಿ ಸಾಮರ್ಥ್ಯವನ್ನ, ಜ್ಞಾನವನ್ನ ನೀಡಲಿ. ಶಿಕ್ಷಕರ ಸೇವೆ ಅನನ್ಯ ಅಂತ ಗುರುವೃಂದದವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಗೌರವಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಈ ಕಿರು ಗೌರವವನ್ನು ತಾವು ಸ್ವೀಕರಿಸಿ ಮುಂದೆ ಇನ್ನಷ್ಟು ತಮ್ಮ ಜ್ಞಾನದ ಧಾರೆಯನ್ನ ನಮ್ಮ ಮಕ್ಕಳಿಗೆ ಎರೆಯಿರಿ ಎಂಬ ಕಳಕಳಿಯ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಎಲ್ಲ ಪೋಷಕರ ಪರವಾಗಿ ಗೌರವಿಸಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಉಳಿದ ಪೋಷಕರು ಕೂಡ ಬನ್ನಿ, ದಯವಿಟ್ಟು ಹೆಸರು ಹೇಳಲಿಕ್ಕೆ ನಾನು ಆಗ್ಲೇ ಹೇಳಿದ್ದೇನೆ, ಯಾವುದೇ ಒಬ್ಬ ಪೋಷಕರ ಹೆಸರನ್ನು ಖಂಡಿತವಾಗಿ ನಾನು ಪ್ರಸ್ತಾಪ ಮಾಡುವುದಿಲ್ಲ. ಆದ ಕಾರಣ ನೀವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ದಯವಿಟ್ಟು ಇದು ನಮ್ಮ ಕಾರ್ಯಕ್ರಮ, ನಮ್ಮ ಶಿಕ್ಷಕರು, ನಮ್ಮ ಗುರುಗಳು, ನಮ್ಮ ಮಕ್ಕಳನ್ನ ಸರಿದಾರಿಗೆ ಕೊಂಡು ಹೋಗುವಂತ ಗುರುವರ್ಯರು. ಹಾಗಿರಬೇಕಾದ್ರೆ ನೀವು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮ ಕಳಕಳಿಯ ವಿಜ್ಞಾಪನೆ. ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಅಂತ ಹೇಳಿದ್ರೆ, ಒಂದು ವೇಳೆ ಮಕ್ಕಳು ಬುತ್ತಿ ತರಲಿಲ್ಲ, ಬುತ್ತಿ ಮರೆತು ಬಂದ್ರು ಅಂತ ಆದ್ರೂ ಅಕ್ಕನವರು ಕೇಳ್ತಾರೆ, ಏನಣ್ಣ ಬುತ್ತಿ ತರಲಿಲ್ವಾ, ಬಾ ನಿನ್ಗೆ ಊಟ ಕೊಡ್ತೇನೆ ಅಂತೇಳಿ ತಟ್ಟೆಯಲ್ಲಿ ಊಟ ಹಾಕಿ ಕೊಟ್ಟು ಅವರನ್ನ ಹೊಟ್ಟೆ ತುಂಬಿಸುವಂತ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ 3 ಮಂದಿ ಸಾರಥಿಗಳು, ಸ್ನೇಹ ಶಾಲೆಯ ಸಾರಥಿಗಳು, ಈ ಸಾರಥಿಗಳಿಗೆ ಕೂಡ ಒಂದು ಜೋರಾದ ಚಪ್ಪಳೆ ಮೂಲಕ ಎಲ್ಲ ಪೋಷಕರ ಪರವಾಗಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ನಿಮ್ಮ ಸೇವೆ ನಿರಂತರವಾಗಿ ಇದೇ ರೀತಿ ನಡೆಯುವಂತಾಗ್ಲಿ ಅನ್ನುವಂಥ ಅಭಿಲಾಷೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಪೋಷಕರ ಪರವಾಗಿ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ನಿಮ್ಮ ಸೇವೆ ಕೂಡ ನಿರಂತರವಾಗಿ ನಡೆಯುವಂತಾಗ್ಲಿ ಅನ್ನುವಂಥ ಅಭಿಲಾಷೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ವಿದ್ಯಾರ್ಥಿಗಳು ಟೀಚರ್ಸ್ಗೆ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಹೋಗಿ ಕೂತ್ಕೊಳ್ಬೇಕು. ಎಲ್ಲ ಮಕ್ಕಳು ರೆಡಿಯಾಗಿ 1ರಿಂದ 10ನೇ ತರಗತಿಯ ಮಕ್ಕಳು ಎಲ್ಲರೂ ಕೂಡ ಬರಬೇಕು. ಶಿಕ್ಷಕರ ಆಶೀರ್ವಾದ ಪಡೆಯುವಂತ ಒಂದು ಸುವರ್ಣ ಅವಕಾಶ ಅದು ನಿಮಗೆ ಲಭಿಸ್ತಾ ಇದೆ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ.
ಬೇಗನೆ ಬರಬೇಕು. ಮತ್ತು ನಿಮ್ಮ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಉಂಟಲ್ಲ ಮಕ್ಕಳೇ.
ವಿದ್ಯಾರ್ಥಿಗಳು ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು. ಆಶೀರ್ವಾದ ಪಡೆದಂಥ ವಿದ್ಯಾರ್ಥಿಗಳು ಪುನಃ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು. ಕಾರ್ಯಕ್ರಮ ಮುಗಿಲಿಲ್ಲ. HM ರವರು ಹೇಳಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಗುರುಗಳ ಪಾದ ಸ್ಪರ್ಶ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸುಮಾರು ಒಂದು 20 ವರ್ಷದಿಂದ ನಾನು ವಿದ್ಯಾರ್ಥಿ ಪೋಷಕನಾಗಿ ಈ ಶಾಲೆಗೆ ಬರ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಾನು ಈ ಶಾಲೆಯ ಟೀಚರನ್ನು ನಾನು ಭೇಟಿ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ಒಂದು ಸ್ವಲ್ಪ ವಿಚಿತ್ರವಾಗಿ ನನ್ನ ಅಣ್ಣನ ಮಗನನ್ನು ನಾನು ಕರ್ಕೊಂಡು ಹೋಗಲಿಕ್ಕೆ ಬಂದೆ. ಅದು ಫಸ್ಟ್ ನಾನು ಸ್ನೇಹಶಾಲೆಯನ್ನು ನೋಡಿದ್ದು. ಒಳಗೆ ಬಂದೆ, ಟೀಚರಲ್ಲಿದ್ದರು. ಟೀಚರ್ ಕೇಳಿದರು ಯಾರು ಬೇಕಿತ್ತು ಅಂತ. ನನ್ನ ಅಣ್ಣನ ಮಗ ಅಶೋಕ ಅಂತ ಇದ್ದಾನೆ, ಕರ್ಕೊಂಡು ಹೋಗಲಿಕ್ಕೆ ಬಂದೆ. ಸರಿ, ನೀವು? ನಾನು ಹೀಗೆ. ಆಯಿತು, ಕರ್ಕೊಂಡು ಹೋಗಿ ಅಂತ ಹೇಳಿದರು. ನಾನೊಂದು ಪ್ರಶ್ನೆ ಕೇಳಿದೆ, ನೀವು ಯಾರಿಲ್ಲಿ ಅಂತ. ಅವರು ಹೇಳಿದರು, ನಾನಿಲ್ಲಿ ಹೆಡ್ ಟೀಚರ್ ಆಗಿದ್ದೇನೆ ಅಂತ. ಅದು ನನ್ನ ಪ್ರಥಮ ಭೇಟಿ ಈ ಶಾಲೆಗೆ. 2005ರಿಂದ 2016 ತನಕ ನನ್ನ ಮಗಳನ್ನು ಈ ಶಾಲೆಗೆ ಕರ್ಕೊಂಡು ಬರ್ತಾಯಿದ್ದೆ. 2005ರಿಂದ 2015ರಿಂದ ನನ್ನ ಮಗನನ್ನು, ಅಂದರೆ ಅಪ್ರಮೇಯ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ, ಅವನನ್ನು ಕರ್ಕೊಂಡು ಬರ್ತಾ ಇದ್ದೇನೆ.
ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಾಗೆ ಅದೇ ವಿಚಾರಗಳನ್ನು ನಾನು ನನಗೆ ಕಂಡಾಗೆ ಹೇಳ್ತೇನೆ. ಈ ಶಾಲೆಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಒಂದಷ್ಟು ಕಾರಣಗಳು. ಪ್ರಥಮ ಭೇಟಿಯಲ್ಲೇ ನನಗೆ ಪರಿಸರ, ಇದು ನಗರ ವ್ಯಾಪ್ತಿಯಲ್ಲಿ ಇದ್ದರೂ ಒಂದು ಹಳ್ಳಿಯ ವಾತಾವರಣವನ್ನು ಕೊಡುವಂಥ ಗಿಡ ಮರಗಳನ್ನು ಒಳಗೊಂಡ ಒಂದು ಸುಂದರ ವಾತಾವರಣ, ಸ್ವಚ್ಛ ಗಾಳಿ, ಸ್ವಚ್ಛ ಬೆಳಕು ಹೊಂದಿರುವಂಥ ಒಂದು ಶಾಲೆ. ಮಕ್ಕಳ ಕಲಿಕೆಗೆ ತುಂಬ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಇದು ನಾನು ಕಂಡುಕೊಂಡಂತಹ ಒಂದು ಪ್ರಥಮ ಕಾರಣ. ಇನ್ನು ಎರಡನೇದಾಗಿ ಕನ್ನಡದಲ್ಲಿ ಪ್ರಾಥಮಿಕ ಕಲಿಕೆ. ಕನ್ನಡ ಭಾಷೆಯನ್ನು ಸಣ್ಣ ಪ್ರಾಯದಲ್ಲಿ ಅಂದರೆ 7ನೇ ಕ್ಲಾಸಿನ ಒಳಗೆ ನಾವು ಏನು ಕನ್ನಡ ಕಲಿತೇವೆ ಅದು ಗಟ್ಟಿಯಾದ ಕನ್ನಡ. ಅದರ ನಂತರ ನಾವು ಮಾತಾಡ್ಲಿಕ್ಕೆ ಕನ್ನಡ ಕಲಿಬೋದು ಅಥವಾ ಒಂದಷ್ಟು ಕನ್ನಡವನ್ನು ಕಲಿಬೋದು. ಆದರೆ ಕನ್ನಡ ಅಂತೇಳಿದರೆ ನಾನು ತಿಳಿದ ಪ್ರಕಾರ ಇಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಲ್ಯಾಂಗ್ವೇಜ್ ಅಲ್ವಾ ಸರ್? ಅದನ್ನು ನಂತರ ಕಲಿಯೋದು ಕಷ್ಟ. ಇಂಗ್ಲೀಷನ್ನು ನಮ್ಮ ದಾಮ್ಲೆ ಸರ್ ಏಜಲ್ಲಿ ಕೂಡ ಇಂಗ್ಲೀಷನ್ನು ಸುಲಲಿತವಾಗಿ ಕಲಿಬೋದು, ಆದರೆ ಕನ್ನಡ ಹಾಗಲ್ಲ. ಮಾತೃಭಾಷೆಯಲ್ಲಿ ಚಿಕ್ಕ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿ ಸಂವಹನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಭಾವನಾತ್ಮಕವಾಗಿ ಅವರು ತುಂಬ ಗಟ್ಟಿಯಾಗಿ ಬೆಳೀತಾರೆ. ಅದಲ್ಲದೆ ಈ ಶಾಲೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಅತ್ಯುತ್ತಮ ಕನ್ನಡ ಶಿಕ್ಷಕಿ ಅಂತ ಗುರುತಿಸಿಕೊಂಡವರು ನಮ್ಮ ಜೊತೆ ಇದ್ದಾರೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಇದು ಒಂದು ಕಾರಣ. ಇನ್ನೊಂದು, ಈ ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿಕೊಡುವಂಥ ರೀತಿ ನಾವು ನೋಡ್ತೇವೆ. ಒಂದು ಇಂಗ್ಲೀಷಿನ ಭರಾಟೆ, ಎಲ್ಲಿ ಹೋದರೂ ಇಂಗ್ಲೀಷಿನ ಭರಾಟೆ, ಆಧುನಿಕತೆಯ ಸೋಗಿನಲ್ಲಿ ಚಿಕ್ಕ ಮಕ್ಕಳಿಗೆ, ಇಲ್ಲಿ LKG UKG ಮಕ್ಕಳು ಬರ್ತಾರೆ ನೋಡಿ, ಆ ಥರದ ಮಕ್ಕಳಿಗೆ ಅವರಿಗೆ ಟೈ ಕಟ್ಟಲಿಕ್ಕೆ ಬರೋದಿಲ್ಲ, ರೆಡಿಮೇಡ್ ಟೈ. ಇನ್ನು ಶೂ ಅದು ಅಪ್ಪ ಅಮ್ಮ ಪಾಲಿಷ್ ಮಾಡಿ ಅದನ್ನು ಕಟ್ಟಿ ಕಳಿಸಿದ್ದಾಯಿತು, ಮನೆಗೆ ಬರುವಾಗ ಶೂ ಇದ್ರೂ ಉಂಟು ಇಲ್ಲ ಇದ್ರೂ ಇಲ್ಲ, ಈ ಥರದ ಪರಿಸ್ಥಿತಿ. ಯಾವುದೋ ಒಂದು ಆಡಂಬರಕ್ಕೆ, ಯಾವುದೋ ಒಂದು ನಾನೊಂದು ಆಧುನಿಕ ಜಗತ್ತಿನಲ್ಲಿ ಇದ್ದೇನೆ ಅಂತ ತೋರಿಸಿಕೊಳ್ಳಲಿಕ್ಕೆ ಇಂಥ ವ್ಯವಸ್ಥೆ. ಆದರೆ ಈ ಶಾಲೆಯಲ್ಲಿ ಚಪ್ಪಲಿ ತೆಗೆದು ಕ್ಲಾಸ್ನ ಒಳಗೆ ಹೋಗಬೇಕು. ಚಪ್ಪಲಿ ಯಾಕೆ ತೆಗಿಬೇಕು ಅಂತ ಹೇಳಿದರೆ ನಾವು ವಿದ್ಯಾ ದೇಗುಲ ವಿದ್ಯಾ ಮಂದಿರ ಅಂತ ನಾವು ನಮ್ಮ ಎಂಥದ್ದು ಈ ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಶಾಲೆಯನ್ನು ಕಂಡದ್ದು ಹಾಗೆ. ಈ ಭಾವನೆ ಬರಬೇಕಾದ್ರೆ ಚಪ್ಪಲಿಯನ್ನು ತೆಗೆದು ಹೋಗಬೇಕು. ಚಪ್ಪಲಿಯನ್ನು ಹಾಕ್ಕೊಂಡು ಹೋದರೆ ನಮಗೆ ಅದು ವಿದ್ಯಾಮಂದಿರ ಆಗೋದಿಲ್ಲ, ಅದು ನಮಗೆ ಕೇವಲ ಸ್ಕೂಲ್ ಆಗ್ತದೆ. ಸ್ಕೂಲ್ ಹೇಗೆ ಅಂತ ಹೇಳಿದ್ರೆ ವಿ ಪೇ ಫಾರ್ ದ ಸ್ಟಡೀಸ್ ಆ್ಯಂಡ್ ವಿ ಗೆಟ್ ಸಮಥಿಂಗ್. ಅದೊಂದು ವ್ಯವಹಾರ, ಅಲ್ಲಿ ನಮಗೆ ಭಾವನೆಗಳಿಗೆ ಬೆಲೆ ಇಲ್ಲ. ಅಂಥ ಒಂದು ವಿದ್ಯಾ ಮಂದಿರ ಅಂತ ಒಂದು ಕಲ್ಪನೆಯಲ್ಲಿ ನಮಗೆ ಕಲೀಲಿಕ್ಕೆ ಈ ಶಾಲೆಯಲ್ಲಿ ಅವಕಾಶ ಉಂಟು. ಇವತ್ತಿಲ್ಲಿ ನಾವು ಕಂಡಿದ್ದೇವೆ, ವೇದಿಕೆಗೆ ಬರಬೇಕಾದ್ರೆ ಗಣ್ಯಮಾನ್ಯರು ಮಕ್ಕಳು ಯಾರೇ ಇರಲಿ ವೇದಿಕೆ ಬರಬೇಕಾದ್ರೆ ಚಪ್ಪಲಿ ತೆಗೆದು ಬರ್ತಾರೆ. ಯಾಕೆಂದರೆ ಇದಕ್ಕೊಂದು ಸ್ಥಾನಮಾನ ಉಂಟು, ಇದಕ್ಕೆ ಅದರದ್ದೇ ಆದ ಒಂದು ಗೌರವ ಉಂಟು. ಇಂಥದ್ದನ್ನು ನಾವು ಕಲಿಬೇಕಾದ್ರೆ ಕನ್ನಡವನ್ನು ಕಲಿಸುವಂಥ, ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವಂಥ ಒಂದು ಶಾಲೆ ಬೇಕು ಅಂತ ನಾನು ಇಲ್ಲಿಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಬಂದೆ. ಇದಕ್ಕಿಂತ ಎಲ್ಲ ಹೆಚ್ಚಿನದಾಗಿ ಅದನ್ನು ಈಗ ನನ್ನ ಸನ್ಮಿತ್ರರು ಹೇಳಿದರು. ಚಂದ್ರಶೇಖರ ದಾಮ್ಲೆಯವರು ಒಂದು ಖಾಸಗಿ ಶಾಲೆಯನ್ನು ಮಾಡುವಾಗ ಸಾಧಾರಣವಾಗಿ ಖಾಸಗಿ ಶಾಲೆಯನ್ನು ಹುಟ್ಟು ಹಾಕುವವರು, ಒಂದು ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಅಥವಾ ಒಂದು ಸಂಘ ಸಂಸ್ಥೆಯಲ್ಲಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಒಂದಷ್ಟು ಉದ್ದೇಶಗಳನ್ನು ಇಟ್ಟುಕೊಂಡವರು. ಇನ್ನೊಂದು ವರ್ಗ ಶ್ರೀಮಂತ ವರ್ಗ. ಶಾಲೆಗೆ ನಾವು ಬಂಡವಾಳ ಹಾಕಬೇಕು, ಶಾಲೆಯಿಂದ ನಮಗೆ ಆದಾಯ ಬರಬೇಕು. ಇಂಥ ವರ್ಗಗಳು ಬಿಟ್ಟರೆ ನಮ್ಮ ದಾಮ್ಲೆ ಸರ್ ಅಂತವರು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿ ಒಂದಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಟ್ಟು, ಮಕ್ಕಳಿಗೆ ವಿದ್ಯೆ ಅಂದರೆ ಯಾವ ರೀತಿ ಬೇಕು ಅಂತ ಹೇಳೋದನ್ನು ಅವರು ತಿಳ್ಕೊಂಡು ಆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳೋ ಒಂದು ಸದುದ್ದೇಶದಿಂದ ಒಂದಷ್ಟು ರಿಸ್ಕ್ಗಳನ್ನು ತಗೊಳ್ಕೊಂಡು, ಯಾಕೆಂತ ಹೇಳಿದರೆ ಕನ್ನಡ ಖಾಸಗಿ ಶಾಲೆಯನ್ನು ತಗೊಳ್ಬೇಕು ಅಂತಾದರೆ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ಲಿಕ್ಕೆ ಅವರು ತಯಾರಿದ್ದೇ ಹೊರಟಿರಬೇಕು. ಯಾಕೆಂತ ಹೇಳಿದ್ರೆ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ನಿಮಗೆ ನಗರ ವ್ಯಾಪ್ತಿಯಲ್ಲಿ ಆಧುನಿಕತೆಯ ಭರಾಟೆ ಇರುವ ಎಲ್ಲ ನಗರಗಳಲ್ಲಿ ಕನ್ನಡ ಶಾಲೆಯನ್ನು ಖಾಸಗಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಖಾಸಗಿ ಶಾಲೆಗಳನ್ನು ನಡೆಸುವುದಷ್ಟು ಸುಲಭ ಇಲ್ಲ. ಅಂಥ ಒಂದು ರಿಸ್ಕನ್ನು ತಗೊಂಡು ಮಕ್ಕಳಿಗೆ ಅವರದ್ದೇ ಆದ ಒಂದು ಆಧುನಿಕ ಶಿಕ್ಷಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮಕ್ಕಳಿಗೆ ಅದನ್ನು ಅವರಿಗೆ ಹೇಳಿಕೊಟ್ಟು ಅತ್ಯಂತ ಚಂದಕ್ಕೆ ಈ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಪೋಷಕ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ ತಕ್ಷಣ ಶಾಲೆಯನ್ನು ಹೊಗಳೋದು ಮಾತ್ರ ಅಭಿಪ್ರಾಯ ಹೇಳುವಂಥದ್ದಲ್ಲ. ಎಲ್ಲ ಶಾಲೆಗಳಲ್ಲಿ ಇರುವ ಹಾಗೆ ನಮ್ಮ ಶಾಲೆಗಳಲ್ಲಿ ಕೂಡ, ನಮ್ಮ ಈ ಶಾಲೆಯಲ್ಲಿ ಸಣ್ಣ ಸಣ್ಣ ನ್ಯೂನತೆಗಳು ಇರ್ಬೋದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ನಮಗೆ ದಾಮ್ಲೆ ಸರ್ ಆಗಲಿ ಮೇಡಮ್ ಆಗಲಿ ಅವರು 24/7 ಅವರು ಇಲ್ಲೇ ಇರ್ತಾರೆ, ಇಲ್ಲೇ ಮನೆ, ಅವರಿಗೆ ಶಾಲೆಯ ಮನೆಯ ಶಾಲೆ. ಹಾಗೆ ನಾವು ಯಾವಾಗ ಬೇಕಾದರೂ ಅವ್ರ ಹತ್ರ ನಮ್ಮ ಭಿನ್ನಾಭಿಪ್ರಾಯಗಳನ್ನು, ನಮ್ಮ ತೊಂದರೆಗಳನ್ನು ಏನಿದ್ರೂ ನಾವು ಹೇಳಿ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಉಂಟು. ನಾನು ಇಲ್ಲಿಯ ವಿದ್ಯಾರ್ಥಿ ಪೋಷಕರ ಹತ್ರ ಒಂದು ಕಳಕಳಿಯ ವಿನಂತಿ ಮಾಡ್ತೇನೆ. ಚಿಕ್ಕ ಕಾರಣಗಳಿಗೆ ಒಂದು ಕ್ಲಾಸ್ ಟೆಸ್ಟಲ್ಲಿ ಮಾರ್ಕ್ ಕೊಟ್ಟದ್ರಲ್ಲಿ ತಪ್ಪಿರ್ಬೋದು, ಅಥವಾ ಟೀಚರ್ಗಳು ಪಾಠ ಮಾಡುವಾಗ ಏನೋ ಒಂದು ಸಣ್ಣ ಲೋಪದೋಷಗಳು ಬಂದಿರ್ಬೋದು.
ಅಥವಾ ನಿಮ್ಮ ಅಹವಾಲುಗಳನ್ನು ನಾವು ಕೇಳುವಾಗ ನಮಗೆ ಶಿಕ್ಷಕರಿಗೆ ತಾಳ್ಮೆ ಸಾಕಾಗಲಿಲ್ಲ ಅಂತ ನಿಮಗೆ ಕಂಡಿರ್ಬೋದು. ಇಂಥ ವಿಚಾರಗಳಿಗೆಲ್ಲ ಶಾಲೆಯಿಂದ ಮಕ್ಕಳನ್ನು ಬಿಡಿಸೋ ಯೋಚನೆ ದಯವಿಟ್ಟು ಮಾಡಬೇಡಿ. ಈ ಶಾಲೆಯನ್ನು ನೀವು ಮಧ್ಯದಲ್ಲಿ ಮಕ್ಕಳನ್ನು ಬಿಡಿಸಿದರೆ ನೀವು ದೊಡ್ಡ ನಷ್ಟಕ್ಕೊಳಗಾಗ್ತೀರಿ. ಇದನ್ನು ನಾನು ಖಡಾಖಂಡಿತವಾಗಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪೋಷಕರು ಸ್ವಲ್ಪ ಈ ಶಾಲೆಯ ಬಗ್ಗೆ ಸಾರ್ವಜನಿಕವಾಗಿ ಹೇಳಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಉಂಟು. ನಮಗೊಂದು ಸಣ್ಣ ಮಕ್ಕಳ ಕೊರತೆ ಉಂಟು. ಮಕ್ಕಳ ಕೊರತೆ ಯಾಕೆ ಅಂತ ಹೇಳಿದರೆ, ಈ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಕಲಿಸುವಾಗ ಇದು ಸರ್ವೇ ಸಾಮಾನ್ಯ. ಅದನ್ನು ಸ್ವಲ್ಪ ಪೋಷಕರು ವೈಯಕ್ತಿಕ ಜವಾಬ್ದಾರಿ ತಗೊಂಡು ಈ ವಿಚಾರದಲ್ಲಿ ಸಹಕಾರ ಕೊಡಬೇಕು ಅಂತ ನಾನು ವಿದ್ಯಾರ್ಥಿ ಪೋಷಕನಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇನ್ನೂ ಹೇಳುವಂಥ ತುಂಬ ವಿಷಯ ಉಂಟು, ಸಮಯ ಮೀರ್ತಾ ಉಂಟು. ಈ ಶಾಲೆ ಇನ್ನು ಹೆಚ್ಚು ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತಾಗಲಿ, ಎಲ್ಲ ಮಕ್ಕಳು ಬೆಳಗಲಿ. ಇನ್ನೊಂದು ವಿಚಾರ, ಈ ಶಾಲೆಯಲ್ಲಿ ಓದಿನ ಮಕ್ಕಳಿಗೆ ಆಧುನಿಕ ಶಿಕ್ಷಣ ಅಂತ ಹೇಳ್ತೇವೆ ನಾವು. ಆಧುನಿಕ ಶಿಕ್ಷಣ ಏನೋ ಡಿಗ್ರಿಗಳು, ಏನೋ ಸಾಧನೆಗಳು ಎಲ್ಲ ಮಾಡ್ತಾರೆ. ಆದರೆ ಆ ಶಾಲೆಯಿಂದ ಹೋದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಯಾಕೆ ದಾರಿ ತಪ್ತಾರೆ? ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾರೆ? ಈ ವಿಚಾರದಲ್ಲಿ ಸ್ನೇಹ ಶಾಲೆಯಿಂದ ಹೋದ ವಿದ್ಯಾರ್ಥಿ ಯಾವುದಾದ್ರು ಆ ದಾರಿ ತಪ್ಪುವ ಕೆಲಸ ಮಾಡಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಅಂಥದ್ದು ಇಂದಿನವರೆಗೆ ಈ ಶಾಲೆಯಲ್ಲಿ ಆಗಲಿಲ್ಲ. 29 ವರ್ಷ ಮಕ್ಕಳು ಕಲ್ತಿದ್ದಾರೆ. ಶಾಲೆಯಿಂದ ಹೊರಗೆ ಹೋದ ಯಾವುದೇ ವಿದ್ಯಾರ್ಥಿ ಯಾವುದೇ ರೀತಿಯಲ್ಲಿ ಶಾಲೆಗೆ ಕೆಟ್ಟ ಇರುವಂಥ ಸಮಾಜದಲ್ಲಿ ಮಾಡಬಾರ್ದ ಕೆಲಸವನ್ನು ಮಾಡಿ ತಪ್ಪು ದಾರಿ ಹಿಡಿದದ್ದು ಇಲ್ಲ. ಇದು ದಯವಿಟ್ಟು ಎಲ್ಲರೂ ಗಮನಿಸಿಕೊಳ್ಳಿ. ವಾರ್ಷಿಕೋತ್ಸವ ಅಂತ ಹೇಳಿದಾಗ ಸಹಜವಾಗಿ ನಮಗೆ ಇರುವಂಥ ನಿರೀಕ್ಷೆಗಳು, ಕಲ್ಪನೆಗಳು ವಿಶೇಷವಾದ್ದೇ. ಆದರೆ ಈ ವರ್ಷ ನಮ್ಮದು ಹಾಗಲ್ಲ. ನಮ್ಮದು 10ನೆಯ ಸೂರ್ಯಾಲಯದ ವಾರ್ಷಿಕೋತ್ಸವ ಮತ್ತು ದಶಮಾನೋತ್ಸವ ಹೇಳ್ಬೋದು, ಮತ್ತು ಶಾಲೆದ್ದು 30ನೆಯ ವಾರ್ಷಿಕೋತ್ಸವ. 30ನೆಯ ವರ್ಷ ನಾವು 30ನೇ ವರ್ಷಕ್ಕೆ ಬಂದಿದ್ದೇವೆ. ಇಲ್ಲಿ ಕಾರ್ಯಕ್ರಮಗಳು ಇವತ್ತು ಬೆಳಗಿನ ಸಂಘವಾಗಿ ಸಮಯಕ್ಕೆ ಸರಿಯಾಗಿಲ್ಲ ನಡ್ಕೊಂಡು ಬಂದಿದೆ. ಎಲ್ಲ ಪತ್ರಕರ್ತರು ಕೂಡ ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಉಪಸ್ಥಿತರಿದ್ದು ಇದರ ದಾಖಲಾತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವುದು ಕೂಡ ಬಹಳ ವಿಶೇಷವಾದ ಸಂಗತಿ. ಯಾಕೆಂದರೆ ವಾರ್ಷಿಕೋತ್ಸವಗಳಲ್ಲಿ ನಾವು ಈ ಥರದ ಸಂದರ್ಭಗಳನ್ನು ನೋಡೋದು ಕಡಿಮೆ. ಆದರೆ ನಮ್ಮ ರಾಜೇಶ್ ರವರ ಒಂದು ಮುತುವರ್ಜಿಯಲ್ಲಿ ಇದು ನಡೆದಿದೆ. ನಾನು ಹೇಳೋದಕ್ಕೆ ಒಂದು ವಿಷಯ ಬಯಸ್ತೇನೆ, ಏನಂದರೆ ರಾಜೇಶ್ ರವರು ಅವರ ದೊಡ್ಡ ಮಗನನ್ನು ಇಲ್ಲಿ ಕಳಿಸಿದ್ದಾರೆ, ಸುಮಾರು ವರ್ಷಗಳಿಂದ ಬರ್ತಾ ಇದ್ದಾರೆ. ಆದರೆ ನಿನ್ನೆ ಕಾಣುತ್ತದೆ ಅವರು ಇಲ್ಲಿ ಒಂದು ಮಾತು ಹೇಳಿದರು. ಏನಂದರೆ, ನಮ್ಮ ಸುಳ್ಯದಲ್ಲಿ ಮತ್ತು ಸುಳ್ಯದಲ್ಲಿ ಶಿಕ್ಷಣ ಪಡೆದಂಥ ಕ್ರಮದಲ್ಲಿ ದಾಮ್ಲೆಯವರ ಡ್ರೀಮನ್ನು ಯಾರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡವರು ತುಂಬ ಮಂದಿ ಕಡಿಮೆ ಇದ್ದಾರೆ ಅಂತ. ಸೊ ದಾಮ್ಲೆಯವರಿಗೆ ಒಂದು ಡ್ರೀಮ್ ಇದೆ. ಆ ಡ್ರೀಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದ ಕಾರಣ ಇಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಅಂತ. ಈಗಷ್ಟೇ ಮಾತಾಡಿದಂಥ ರಾಮಮೋಹನರ ಮಾತುಗಳ ಸಾರಾಂಶವೂ ಕೂಡ ಅದೇ. ಏನಂದರೆ, ಜನರು ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಇದರ ಹಿಂದೆ ಇರುವ ಪರಿಕಲ್ಪನೆಯನ್ನು ತಿಳ್ಕೊಳ್ಳದೆ ಹೋದರೆ ಅವರು ಮಕ್ಕಳನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರಿಗೆ ತಿಳಿಸಿಕೊಳ್ಳೋದು ಹೇಗೆ, ಅವರಿಗೆ ತಿಳಿಸಿಕೊಡೋದು ಹೇಗೆ ಎನ್ನುವುದನ್ನು ನಾವು ಸ್ವಲ್ಪ ಯೋಚಿಸಬೇಕು. ನಾನು ಅದಕ್ಕಾಗಿ ಈ ಶಾಲೆಗೆ ಆರಂಭದಿಂದಲೂ, ಈ ಶಾಲೆ 30 ವರ್ಷಗಳ ಹಿಂದೆ ಆರಂಭವಾಯಿತು. 1996-97ರಲ್ಲಿ ಆರಂಭವಾದ್ದು. ಈಗ 26ನೇ ಇಸ್ವಿ ಮುಟ್ಟುವಾಗ 30 ವರ್ಷ ಆಗ್ತದೆ. ಆವತ್ತಿನಿಂದ ನಾನು ಯೋಚಿಸ್ತಾ ಇದ್ದೇನೆ, ನಮ್ಮ ಶಾಲೆಗೆ ಮಕ್ಕಳನ್ನು ಕಳಿಸಬೇಕಿದ್ರೆ ಒಂದು ಧೈರ್ಯ ಬೇಕು. ಕನ್ನಡ ಮಾಧ್ಯಮದಲ್ಲಿ ಆದೀತು, ಆದರೆ ನನ್ನ ಮಗುವಿಗೆ ಒಳ್ಳೆಯ ಶಿಕ್ಷಣ ಬೇಕು ಅಂತ ಹೇಳುವ ಒಂದು ಧೈರ್ಯ ಬೇಕು. ಅಂಥ ಧೈರ್ಯ ಹೊಂದಿದಂತಹ ಹೆತ್ತವರು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ ಗುಲ್ನಡ್ಕಲ್ಲಿ ನಾರಾಯಣ ಭಟ್ ಅಂತ ಹೇಳೋರಿದ್ದರು. ಅವರು ಒಂದು ಮಾತು ಹೇಳ್ತಾ ಇದ್ರು, ನಾನು ನನ್ನ ಮಗನನ್ನು ನಿಮ್ಮ ಶಾಲೆಗೆ ಕಳಿಸೋದು ಯಾಕಂದರೆ ಅವನು ಮನುಷ್ಯನಾಗಬೇಕು ಅಂತ. ಇದು ಅವರ ಗೋಲ್ ಅಂತ ಹೇಳ್ತಾ ಇದ್ದರು. ಹಾಗಾಗಿ ಅಂತಹ ಒಂದು ಪರಿಕಲ್ಪನೆ ಇಟ್ಟುಕೊಂಡಂಥ ವ್ಯಕ್ತಿಗಳು ಅನೇಕ ಇರಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಎಂಬ ಕಾರಣಕ್ಕೆ ಮಕ್ಕಳು ಬಾಳದಿರುವ ಅನೇಕ ಉದಾಹರಣೆಗಳುಂಟು. ನನಗೆ ಕನ್ನಡ ಮಾಧ್ಯಮ, ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಎನ್ನುವಂಥದ್ರ ಬಗ್ಗೆ ಅತ್ಯಂತ ಕಾಳಜಿಯು ಚಟುವಟಿಕೆಗಳಲ್ಲಿ ಇದ್ದೊಬ್ಬ ವ್ಯಕ್ತಿ ಹೇಳಿದ್ದಾರೆ, ದಾಮ್ಲೆಯವರು ನಿಮ್ಮ ಧೈರ್ಯ ದೊಡ್ಡದು ಅಂತ. ಏನು ಅಂತ ಕೇಳಿದೆ, ನೀವು ನಿಮ್ಮ ಮಗನನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ್ರಲ್ವ ಅಂತ. ನಾನು ದೊಡ್ಡ ಮಗನನ್ನು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ್ದೆ, ಭಾಳ ಧೈರ್ಯ ದೊಡ್ಡದು ಅಂತ. ಯಾಕೆ ಹೇಳ್ತೀರಿ ಕೇಳಿದೆ. ನನ್ನಿಂದ ಆಗಲಿಲ್ಲ ಮಾರ್ರೆ, ಯಾಕೆ ನನ್ನ ಹೆಂಡತಿ ಬಿಡಲಿಲ್ಲ ಅಂತ. ಇದು ನಡೆದಂಥ ನನ್ನ ಹೆಂಡತಿ ಬಿಡಲಿಲ್ಲ ಅಂತ ಹೇಳಿದರು. ಆಮೇಲೆ ನನಗೆ ಗೊತ್ತಾಯಿತು, ಅನೇಕ ಮಕ್ಕಳು ಇಲ್ಲಿ ಬಾರದಿರೋದಕ್ಕೆ ಕಾರಣ ಗಂಡಸರಲ್ಲ, ಅವರ ಮಕ್ಕಳ ಅಮ್ಮಂದಿರು ಅಂತ ಅನ್ನಿಸ್ತು. ಮತ್ತು ನಾನು ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೋಗಲಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ತೆಗಲಿಕ್ಕೆ ಹೋಗಲಿಲ್ಲ. ಆದರೆ ಪ್ರಾಯಶಃ ಇದೊಂದು ನಿಜವಾದ ಕಾರಣವೇ.
ಎಲ್ಲ ಅಮ್ಮಂದಿರಿಗೆ ಒಂದು ಸಮಸ್ಯೆ ಏನಂದರೆ ಅವರ ಅಕ್ಕ ತಂಗಿಯರು ಬೆಂಗಳೂರಿನಲ್ಲಿ ಇರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ. ಅವರ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಶಾಲೆ ಹೋಗಿರ್ತಾರೆ. ನಮ್ಮ ಮಕ್ಕಳು ಮಾತ್ರ ಯಾಕೆ ಕನ್ನಡ ಮೀಡಿಯಂ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಯೋಚನೆ ಮಾಡ್ತಾರೆ, ಇಲ್ಲ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ಮೇ ಬೇಕು ಅಂತ ಯೋಚನೆ ಮಾಡ್ತಾರೆ. ನಾನು ಈಗಾಗಲೇ ರಾಮಮೋಹನ್ ಅವರು ಹೇಳಿದಂಥ ಒಂದು ವಿಷಯವನ್ನು ಎತ್ತಿಕೊಂಡು ಹೇಳ್ತೇನೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಷ್ಟರವರೆಗೆ ಇಲ್ಲಿಂದ ಹೊರಗೆ ಹೋಗಿ ಹೈಯರ್ ಎಜುಕೇಷನ್ಗೆ ಹೋದವರು ಅವರೆಲ್ಲರೂ ಕೂಡ ಒಳ್ಳೆಯ ಹೆಸರನ್ನು ಶಾಲೆಗೆ ತಂದು ಕೊಟ್ಟಿದ್ದಾರೆ. ನಮ್ಮ ಶಾಲೆಗೆ ಪ್ರತಿ ವರ್ಷ ಪ್ರಿ ಯೂನಿವರ್ಸಿಟಿಗೆ ಅಡ್ಮಿಷನ್ಗೆ ಬರಬೇಕು ಅಂತೇಳಿ ಆಮಂತ್ರಣ ಕೊಡಲಿಕ್ಕೆ ಬೇರೆ ಬೇರೆ PU ಕಾಲೇಜಿನವರು ಬರ್ತಾರೆ. ಹಾಗೆ ಬಂದವರೆಲ್ಲ ನಮ್ಮ HM ರಲ್ಲಿ ಮೊದಲು ಹೇಳುವ ಮಾತು, ನಿಮ್ಮ ಶಾಲೆಯ ಮಕ್ಕಳು ನಮ್ಮಲ್ಲಿ ಬಹಳ ವಿಶಿಷ್ಟವಾಗಿ ಕಾಣಿಸ್ಕೊಳ್ತಾರೆ. ಅವರಿಗಿರುವ ವಿನಯ, ಅವರಿಗಿರುವ ಧೈರ್ಯ, ಅವರಿಗಿರುವ ಅಕಾಡೆಮಿಕ್ ಇಂಟ್ರೆಸ್ಟ್, ಇದನ್ನೆಲ್ಲ ನೋಡಿದರೆ ಅವರು ಇಲ್ಲಿ ಬೆಳೆದದ್ದು ವಿಶೇಷವಾಗಿ ಕಾಣ್ತದೆ ಅಂತ ಹೇಳೋದನ್ನು ಇಲ್ಲಿ ಬಂದು ಮೊದಲು ಅವರು ಅದನ್ನು ಹೇಳ್ತಾರೆ. ಇಲ್ಲಿ ನನಗೆ ಕೂಡ ಅನ್ನಿಸ್ತದೆ, ನಾನಿಲ್ಲಿ ಈ ವಠಾರದಲ್ಲಿ ತಿರುಗುವಾಗ ಮಕ್ಕಳು ಎಷ್ಟು ಸರ್ತಿ ನಮಸ್ಕಾರ ಕೊಡ್ತಾರೆ ಅಂತಿಲ್ಲ. ನಾನು ಕಂಡಾಗಲೆಲ್ಲ ನಮಸ್ಕಾರ, 15-20 ನಮಸ್ಕಾರ ಒಬ್ಬನೇ ಕೊಟ್ಟದುಂಟು ಒಂದೊಂದು ದಿವಸ. ನಾನು ಕೇಳೋದು ಎಷ್ಟೇ ನಮಸ್ಕಾರ ನನ್ನಲ್ಲಿ ಕಿಸೆಯಲ್ಲಿ ಜಾಗೇ ಇಲ್ಲ ಅಂತ. ಅಂದರೆ ಮಕ್ಕಳಲ್ಲಿ ಸಹಜವಾಗಿ ಇದು ಬಂದುಬಿಟ್ಟು ಹಿರಿಯರಿಗೆ ಗೌರವಿಸುವಂಥ ಒಂದು ಗುಣ ಬಂದುಬಿಟ್ಟಿದೆ. ಅದು ಹೇಗೆ ಬಂದುಬಿಟ್ಟಿದೆ, ಕಲಿಸಿ ಬಂದದ್ದಲ್ಲ, ಅದು ಸಹಜವಾಗಿ ಅವರಲ್ಲಿ ಬೆಳೆದು ಬಂದದ್ದನ್ನು ನಾವು ಗುರುತಿಸಬಹುದು. ಹಾಗಾಗಿ ಈ ಶಾಲೆಯ ಈ ಥರದ ಬೆಳವಣಿಗೆಗೆ ಬಹಳ ಒಳ್ಳೆಯ ಹೆಸರಿದೆ. ವಾಸ್ತವಿಕವಾಗಿ ನಮ್ಮ ಶಾಲೆಗೆ ರಾಜ್ಯದಲ್ಲಿ ಮತ್ತು ಈಗ ಶಿವಪ್ರಸಾದ್ ಹೇಳಿದಾಗೆ ರಾಷ್ಟ್ರಮಟ್ಟದಲ್ಲಿ ಕೂಡ ನಮ್ಮ ಶಾಲೆಗೆ ಹೆಸರಿದೆ. ಅದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೇನೆ. ನನ್ನ ಮಗ ಅಕ್ಷರ ನಿನ್ನೆ ಮೈಸೂರಿನಲ್ಲಿ ಒಂದು ರೋಟರಿ ದೊಡ್ಡ ಕಾನ್ಫರೆನ್ಸ್ನಲ್ಲಿ ಒಂದು ಬ್ಯಾಕ್ ಸ್ಟೇಜಲ್ಲಿ ಸಹಕಾರ ಕೊಡ್ತಾ ಇದ್ದ. ನಿನ್ನೆ ಭಾಷಣಕ್ಕೆ ಕರ್ಜಗಿಯವರು ಬಂದಿದ್ದರು, ಗುರುರಾಜ್ ಕರ್ಜಗಿಯವರು. ಗುರುರಾಜ್ ಕರ್ಜಗಿ ಅಂದರೆ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾದ ಹೆಸರು. ಅವರಲ್ಲಿ ನಾನು ಚಂದ್ರಶೇಖರ ದಾಂಬ್ಳಿಯವರ ಮಗ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಹೇಗಿದ್ದಾರೆ ತಂದೆಯವರು? ಹುಷಾರಿದ್ದಾರೆ. ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್ ಅಂತ ಹೇಳಿದ್ರಂತೆ. ನಾನು ಅವರನ್ನು ಭೇಟಿ ಮಾಡಿದ್ದು, ನೋಡಿದ್ದು, ಡಿಸ್ಕಸ್ ಮಾಡಿದ್ದಿಲ್ಲ, ತುಂಬ ಕಡಿಮೆ. ಆದರೆ ಅಂಥ ಗುರುರಾಜ್ ಕರ್ಜಿಗೆಯವರು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಅಂತಾರಾಷ್ಟ್ರೀಯವಾಗಿ ಭಾಷಣಗಳಿಗೆ ಹೋಗುವವರು. ಇಂಥ ಒಂದು ಮಾತು ಹೇಳಿದರೆ ಅದರ ಹಿಂದೆ ಇರುವ ಕಾರಣ ಕನ್ನಡ ಮಾಧ್ಯಮಕ್ಕೆ ಬೆಲೆ ಇದೆ, ಕನ್ನಡ ಮಾಧ್ಯಮಕ್ಕೆ ಪವರ್ ಇದೆ ಎನ್ನುವುದನ್ನು ತೋರಿಸಿಕೊಟ್ಟ ಹಾಗೆ ಆಗ್ತದೆ. ಆದರೆ ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಪ್ರಾಯಶಃ ಅದನ್ನೇ ನಿನ್ನೆ ರಾಜೇಶ್ ಮಾತಾಡುವಾಗ ಹೇಳಿದರು, ನಮ್ಮ ಈ ಪರಿಸರದಲ್ಲಿ ಕಲಿತ ಪೇರೆಂಟ್ಸಿಗೆ ಅದು ಪ್ರಾಯಶಃ ಅರ್ಥ ಆಗಲಿಲ್ಲ ಅಂತ. ಹಾಗೆಲ್ಲ ನೀವು ಹೇಳಿದರು. ಸೊ ಅದನ್ನು ನಾವು ಗುರುತಿಸಿ ಯೋಚಿಸ್ಕೊಂಡ್ರೆ ನಮಗೆ ಈ ಶಾಲೆಯ ಬೆಳವಣಿಗೆಗೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಎನ್ನುವ ಬಗ್ಗೆ ಯೋಚನೆ ಮಾಡಲಿಕ್ಕುಂಟು. ನಾನು ಈ ಹೊತ್ತಿನಲ್ಲಿ ತುಂಬ ವಿಷಯ ತಯಾರು ಮಾಡಿದ್ದೇನೆ. ವಾಸ್ತವಿಕವಾಗಿ ನಾನು ಆನಂದ್ ಕುಮಾರ್, ಗಿರೀಶ್ ಎಲ್ಲ ಮತ್ತು ವಿದ್ಯಾಶಂಭವರೆಲ್ಲ ಒಂದು ಹಂತಕ್ಕೆ ಮುಟ್ಟಿದ್ದೇವೆ. ಯಾವ ಹಂತಕ್ಕೆ ಮುಟ್ಟಿದ್ದೇವೆ ಅಂದರೆ ಇದು ಬೇಕೋ ಬೇಡೋ ಎನ್ನುವಂಥಕ್ಕೆ. ನಾವು 30 ವರ್ಷಗಳ ಹಿಂದೆ ಈ ಶಾಲೆಯನ್ನು ಸ್ಥಾಪನೆ ಮಾಡುವ ಟೈಮ್ನಲ್ಲಿ ನಾವು ಏನು ಮಾತಾಡಿಕೊಂಡಿದ್ದೆವು ಅಂದರೆ, ಈ ಶಾಲೆಯ ಉಳಿಯುವ ವಿಷಯವನ್ನು ಆಗಲೇ ಮಾತಾಡಿದ್ದೇವೆ ನಾವು. ಆಗ ಒಂದು ತೀರ್ಮಾನಕ್ಕೆ ಬಂದಿದ್ದೆವು, ಎಷ್ಟು ಕಾಲ ಇದು ಸಮಾಜಕ್ಕೆ ಬೇಕಾ ಅಷ್ಟು ಕಾಲ ನಡೆಸುವುದು, ಯಾವಾಗ ಇದು ಸಮಾಜಕ್ಕೆ ಬೇಡವೋ ಆಗ ನಿಲ್ಲಿಸುವುದು ಅಂತ. ಈ ಒಂದು ಯೋಚನೆ ನಮ್ಮ ಚರ್ಚೆಯಲ್ಲಿ ಬಂದಿತ್ತು. ಹಾಗಾಗಿ ನಾವು ನಿಲ್ಲಿಸುವುದಕ್ಕೂ ಬೇಸರ ಪಡುವವರಲ್ಲ. ವಾಸ್ತವಿಕವಾಗಿ ನನಗೆ ಇರುವಂಥ ಕೆಲವೊಂದು ಈ ಪ್ರಾಯಕ್ಕೆ ಸಂಬಂಧಿಸಿದ ಹಾಗಿರುವಂಥ ಕೆಲವೊಂದು ನಿಶ್ಶಕ್ತಿಗಳು ಎಷ್ಟೋ ಸರ್ತಿ ಏನು ಯೋಚನೆ ಮಾಡಿಸಿದ್ದೇವೆ ಅಂದರೆ ಸಾಕಾ ಅಂತ ಕಾಣಲಿಕ್ಕೆ ಶುರುವಾಗಿದೆ. ಇನ್ನು ಸಾಕು, ಶಾಲೆಯನ್ನು ನಿಲ್ಲಿಸುವನ ಅಂತ ಹೇಳುವ ಕಾಣಲಿಕ್ಕೆ ಶುರುವಾಗಿದೆ. ನಾನು ಆನಂದ್ ಕುಮಾರಲ್ಲಿ ಮತ್ತು ಗಿರೀಶರಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಲಿಲ್ಲ. ನಾನು ಅವರ ಹತ್ರ ಹೇಳಿದೆ, ಇನ್ನೊಂದು ಸಮಿತಿಗೆ ಕೊಡುವಾನ ಅಂತ. ಕೊಡಬಹುದು ಅಂತ ಕೂಡ ಅವರು ಹೇಳಿದರು. ಆದರೆ ವಾಸ್ತವಿಕವಾಗಿ ಹಾಗೆ ಅನ್ನಿಸಿದ್ದು ಉಂಟು. ಏನಂದರೆ ಶಾಲೆ ನಿಲ್ಲಿಸೋಣ ಅಂತ ನಮಗೆ ಅನ್ನಿಸಿದ್ದುಂಟು. ಆದರೆ ಈ ಸಲದ ಬೆಳವಣಿಗೆ ನೋಡಿದರೆ, ಈ 30ನೇ ವರ್ಷದ ಬೆಳವಣಿಗೆ ನೋಡಿದರೆ, ಮೊನ್ನೆ ಸ್ಪೋರ್ಟ್ಸ್ ಡೇ ದಿವಸ ಇಲ್ಲಿ ಪೋಷಕರು ಬಂದು ಭಾಗವಹಿಸಿ, ಆ ಭಾಗವಹಿಸಿದ ಪರಿಣಾಮವಾಗಿ ರೂಪುಗೊಂಡಂಥ ಈ ಪೋಷಕರ ಸಂಘ ಮತ್ತು ಈ ಪೋಷಕರ ಸಂಘದವರು ಇವತ್ತು ಶಿಕ್ಷಕರಿಗೆ ಕೊಟ್ಟ ಗೌರವ, ಇದನ್ನೆಲ್ಲ ನೆನೆಸಿದರೆ ಒಂದು ಅದ್ಭುತವಾದ ಬದಲಾವಣೆಯನ್ನು ಕಾಡ್ತಾ ಇದೆ. ನನ್ನ ಮಗ ಅಕ್ಷರನಿಗೆ ನಾನು ನನ್ನ ಈ ಆಲೋಚನೆಯನ್ನು ಹೇಳಿದಾಗ, ಈ ಕನ್ನಡ ನಾವು ಇದನ್ನು ಉಳಿಸಬೇಕಿದ್ರೆ ಕನ್ನಡ ಮಾಧ್ಯಮವನ್ನು ಬಿಟ್ಟು ಇಂಗ್ಲೀಷ್ ಮಾಧ್ಯಮ ಮಾಡಬೇಕು, ಇಲ್ಲದ್ರೆ ನಿಲ್ಲಿಸಬೇಕು. ಇದೆರಡರ ಪೈಕಿ ಎರಡೇ ದಾರಿ ಇರೋದು ಅಂತ. ಹಾಗೆ ನಾನು ಹೇಳಲಿಕ್ಕೆ ಕಾರಣ ಏನಂದರೆ,
ಈಗ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳೇ ಆಗ್ತಾಯಿವೆ. ಗೌರ್ಮೆಂಟ್ ಶಾಲೆಗಳು ಇಂಗ್ಲೀಷ್ ಮೀಡಿಯಂ, KPS ಶಾಲೆಗಳನ್ನು ಗೌರ್ಮೆಂಟೇ ಮಾಡ್ತಾ ಇದೆ. ಇವರು ನಮ್ಮ ಇನ್ಫೋಸಿಸ್ನ ಸುಧಾಮೂರ್ತಿಯವರು ಹುಬ್ಬಳ್ಳಿಯಲ್ಲಿ 4 ಕೋಟಿ ಖರ್ಚು ಮಾಡಿ ಅವರ ಹಳೆಯ ಶಾಲೆಯನ್ನು, ಅವರು ಕಲಿತ ಶಾಲೆಯನ್ನು ಉದ್ಧಾರ ಮಾಡಿದರು. ಉದ್ಧಾರ ಮಾಡಿ ಕೊನೆಗೆ ಅವರು ಅದನ್ನು ಇಂಗ್ಲೀಷ್ ಮೀಡಿಯಂ ಮಾಡಿದರು. ಯಾಕಂದರೆ ಈ ಇಂಗ್ಲೀಷ್ ಮೀಡಿಯಮಿಗೆ ಆಕರ್ಷಣೆ ಇರುವುದು ಅಂತ. ಡಾಕ್ಟರ್ ವೆಂಕಟಪ್ಪ ಅಂತ ಹೇಳುವವರು ಚಂದ್ರಾಯಪಟ್ಟಣದಲ್ಲಿ 14 ಕೋಟಿ ಖರ್ಚು ಮಾಡಿ ಅವರ ಹಳೆ ಶಾಲೆಯನ್ನು ಡೆವಲಪ್ ಮಾಡಿದ್ದು. 40-50 ಕೋಣೆಗಳನ್ನೆಲ್ಲ ನಿರ್ಮಾಣ ಮಾಡಿ ಅದ್ಭುತವಾಗಿ ಡೆವಲಪ್ ಮಾಡಿಕೊಟ್ರು. ಅವರು ಅದನ್ನು ಇಂಗ್ಲೀಷ್ ಮೀಡಿಯಂ ಮಾಡಿದರು. ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಮಾಡ್ತಾ ಇದ್ದಾರೆ ಶಾಲೆಗಳದ್ದು. ಕನ್ನಡ ಮೀಡಿಯಂ ಶಾಲೆ ನಡೆಸುವ ಎಲ್ಲರೂ ಸಹ, ನಾನು ಹೆಸರು ಹೇಳುವುದಿಲ್ಲ, ಆದರೆ ನಿಮಗೆ ಗೊತ್ತಾಗ್ತದೆ, ಸ್ವಾಮಿಗಳಾಗಲಿ, ಧರ್ಮಾಧಿಕಾರಿಗಳಾಗಲಿ, ಆಳ್ವರಾಗಲಿ ಎಲ್ಲರೂ ಸಹ ಇಂಗ್ಲೀಷ್ ಮಾಧ್ಯಮ ಶಾಲೆ ಇಟ್ಟುಕೊಂಡಿದ್ದಾರೆ. ಯಾಕಂದರೆ ಕನ್ನಡ ಮಾಧ್ಯಮ ಶಾಲೆ ನಡೆಸಲಿಕ್ಕೆ ಅದು ಆಹಾರ ಆಗಿರ್ತದೆ. ಹೀಗೆ ಒಂದು ಪರಿಸ್ಥಿತಿ ಇರುವಾಗ ನಾವು ಅಂಥದ್ದೇನು ಆಲ್ಟರ್ನೇಟ್ ಇಟ್ಟುಕೊಳ್ಳದೆ ಇದನ್ನು ನಡೆಸೋದು ಹೇಗೆ ಅನ್ನುವಾಗ ಅಕ್ಷರ, ನನ್ನ 2ನೇ ಮಗ ಇಲ್ಲಿ ಇದ್ದಾನೆ ಇವತ್ತು, ಅವನು ಹೇಳಿದ, ಯಾಕೆ ಹಾಗೆ ಯೋಚನೆ ಮಾಡಬೇಕು, ಕನ್ನಡಕ್ಕೂ ಒಳ್ಳೆಯ ಕಾಲ ಬರುವ ದಿನ ಬರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಒಳ್ಳೆಯ ದಿನ ಬರ್ಬೋದು ಅಂತ ಅವ ಹೇಳಿದ. ನಾನು ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿಂದ ಮೈಸೂರಿಗೆ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಸುಳ್ಯದಲ್ಲಿ ಈಗ ಯಾವ ಶಾಲೆಗಳೆಲ್ಲ ಇವೆ ಅಂತ ನೋಡಿದರೆ ಅಲ್ಲಿ ಮೊಗರ್ಪಣೆಯ ಶಾಲೆ ಈಗ PM ಶ್ರೀ ಆಗಿ ಇಂಗ್ಲೀಷ್ ಮೀಡಿಯಂ ಆಗಿದೆ. ಇಲ್ಲಿಯ ಗಾಂಧಿನಗರದ ಶಾಲೆ KPS ಆಗಿ ಇಂಗ್ಲೀಷ್ ಮೀಡಿಯಂ ಆಗಿದೆ. ರೋಟರಿ, ಚರ್ಚ್ ಎಲ್ಲ ಶಾಲೆಗಳೆಲ್ಲ ಇಂಗ್ಲೀಷ್ ಮೀಡಿಯಂ. ಈಗ ನಿಮಗೊಂದು ಒಳ್ಳೆಯ ಕನ್ನಡ ಮೀಡಿಯಂ ಶಾಲೆ ಬೇಕಾದ್ರೆ ನಮ್ಮದು ಮಾತ್ರ ಇರೋದು, ನಮ್ಮಲ್ಲಿ ಮಾತ್ರ ಈಗ ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಸಾಮರ್ಥ್ಯ ಇರುವ ಶಾಲೆ ಸುಳ್ಯದಲ್ಲಿ ಇರುವುದು. ಇದನ್ನು ಗಮನಿಸಿದರೆ ಅವನು ಹೇಳಿದ್ದು ಹೌದು ಅಂತ ನನಗೆ ಅನ್ನಿಸ್ತಾ ಇದೆ. ಆ ರೀತಿಯಲ್ಲಿ ನಾವು ಮುಂದುವರಿಯುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಎಷ್ಟೋ ಸಲ ಈ ಥರದ ಯೋಚನೆಗಳಿಗೆ ನಮ್ಮ ಈ ಶಾಲೆಯನ್ನು 30 ವರ್ಷಗಳಲ್ಲಿ ನಡೆಸಿದ ಅನೇಕ ತಾಪತ್ರಯಗಳು ಸಹ ನಮ್ಮನ್ನು ಚಿಂತೆಗೀಡು ಮಾಡಿವೆ. ಒಂದೆರಡು ವಿಷಯ ಮಾತ್ರ ಹೇಳ್ತೇನೆ, ಯಾಕಂದರೆ ಈಗ ಸಮಯವಾಗಿದೆ ಮತ್ತು ನನ್ನ ಹೆಂಡತಿ ತುಂಬ ಮಾತಾಡಲಿಕ್ಕೆ ಬಿಡೋದಿಲ್ಲ. ನನಗೆ ಹುಷಾರಿಲ್ಲ ಅಂತಲ್ಲ, ಸಮಯ ಆಗಿದೆ ಅಂತ, ಶಾಲೆಯ ಕಾರ್ಯಕ್ರಮ ಬೇಗ ಮುಗಿಲಿ ಅಂತ. ಹಾಗಾಗಿ ನಾನು ಬೇಗ ಮುಗಿಸ್ತೇನೆ. ಮಾತಾಡಲಿಕ್ಕಿರೋ ವಿಷಯಗಳನ್ನು ನಾನು ಇನ್ನೊಂದು ಸಲ ಮಾತಾಡ್ತೇನೆ. ನಾನು ಇವತ್ತಿನ ಭಾಷಣವನ್ನು ನಿರ್ಗಮನ ಭಾಷಣ ಮಾಡೋದು ಅಂತ ಯೋಚನೆ ಮಾಡಿದ್ದೆ. ಆದರೆ ನಿರ್ಗಮನ ಭಾಷಣ ಮಾಡುವಾಗ ಹೇಳಬೇಕಾ ಎಲ್ಲ ವಿಷಯ ಇವತ್ತು ಹೇಳಲಿಕ್ಕೆ ಆಗೋದಿಲ್ಲ. ಆ ನಿರ್ಗಮನ ಭಾಷಣದ ಇನ್ನೊಂದು ಸಂದರ್ಭವನ್ನು ನಾವೆಲ್ಲರೂ ಸೃಷ್ಟಿಸಿ ಎಲ್ಲರೂ ಸಹ ಮಾತಾಡುವವರಿದ್ದೇವೆ. ಆನಂದ ಕುಮಾರ್ ಮಾತಾಡ್ತಾರೆ, ಗಿರೀಶ್ ಮಾತಾಡ್ತಾರೆ, ಡಾಕ್ಟ್ರು ಮಾತಾಡ್ತಾರೆ. ಎಲ್ಲರೂ ಸಹ ನಾವು ನಿರ್ಗಮನ ಭಾಷಣ ಮಾಡಲಿಕ್ಕೆ ಇನ್ನೊಂದು ಅವಕಾಶ ಇದೆ. ನಮ್ಮ ಶಾಲೆಯಲ್ಲಿ ಇನ್ನೊಂದು ಅವಕಾಶ ಯಾವುದಂದರೆ ಇನ್ನೊಂದು ಬಿಲ್ಡಿಂಗಿನ ಉದ್ಘಾಟನೆ ಆಗಲಿಕ್ಕೆ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಆ ಬಿಲ್ಡಿಂಗ್ ಕಟ್ಟುವ ವಿಷಯದಲ್ಲಿ ಸಹ ನಾನು ಸ್ವಲ್ಪ ಆತಂಕಕ್ಕೊಳಗಾಗಿದ್ದೆ. ನಮಗೆ ಗ್ರ್ಯಾಂಟ್ ಬಂದಿದೆ, ಒಬ್ಬರು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಹೊಸ ಬಿಲ್ಡಿಂಗ್ ಕಟ್ಟುವುದಾ ಬಿಡುವುದಾ ಅಂತ ಆ ಯೋಚನೆ ಬಂದಿತ್ತು. ಆದರೆ ನಮ್ಮ SK ಆನಂದ್ ಕುಮಾರ್ ನಮಗೆ ಆವತ್ತಿನಿಂದ ಎಲ್ಲ ಬಿಲ್ಡಿಂಗ್ ಕಟ್ಟಿಕೊಟ್ಟವರು ನಮ್ಮ ಮಾಸ್ಟರ್ ಪ್ಲಾನರಿ ಆನಂದ್ ಕುಮಾರ್ ಅವರು. ಅವ್ರ ಹತ್ರವೇ ಹೇಳಿದೆ ಕಟ್ಟುವ ಅಂತ ಹೇಳಿದರು. ಹಾಗಾಗಿ ನಾವು ಈಗ ಮತ್ತೊಂದು ಬಿಲ್ಡಿಂಗನ್ನು ಇಲ್ಲಿ ಕಟ್ತಾ ಇದ್ದೇವೆ. ಇದನ್ನೆಲ್ಲ ನೋಡುವಾಗ ನನಗೆ ಅನ್ನಿಸ್ತದೆ, ನಾನಿದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳೋದು ಸುಳ್ಳು. ಇದನ್ನು ನಾನು ಮಾಡ್ತೇನೆ ಅಂತ ಹೇಳೋದು ಸುಳ್ಳು. ನಾನು ಮಾಡ್ತೇನೆ ಅಂತ ಹೇಳೋದು ತುಂಬ ಅಹಂಕಾರದ ಮಾತಾಗ್ತದೆ. ಇದು ಏನೋ ಆಗ್ತಾ ಇದೆ, ಎಲ್ಲರೂ ಇದ್ದಾರೆ ಇದರಲ್ಲಿ, ಎಲ್ಲರ ಇರುವಿಕೆಯಿಂದ, ಎಲ್ಲರ ಮನಸ್ಸಿಂದ, ಎಲ್ಲರ ಒಂದು ಒಳ್ಳೆಯ ಭಾವನೆಯಿಂದ ಇದು ನಡಿಬೇಕು ಎನ್ನುವಂಥದ್ದು ನನ್ನ ಅನಿಸಿಕೆ. ಆದರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಪೋಷಕರಲ್ಲಿ, ಯಾರೆಲ್ಲ ಇಲ್ಲಿಗೆ ಸೇರಿಸಬೇಕಂತ ಬಂದಿದ್ದೀರಾ, ದಯವಿಟ್ಟು ಶಾಲೆಯನ್ನು ಪೋಷಿಸುವ ಬಗ್ಗೆ ಹಿಂದುಳಿಬೇಡಿ. ಒಂದು ಉದಾಹರಣೆ ಹೇಳ್ತೇನೆ, ನಾವು ತುಂಬ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದೊಂದು ಕಾರ್ಯಕ್ರಮ ಮಾಡಿದೆವು, 75 ಅಪ್ರಕಾಶಿತ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ ಅಂತ ಒಂದು ಪುಸ್ತಕ ಮಾಡಿದೆವು. ಈ ಪುಸ್ತಕ ಮಾಡಿದ್ದೇನೆಂದರೆ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ 75 ಭಾಷಣಗಳನ್ನು ನಾವು ಮಕ್ಕಳ ಮೂಲಕ, ಶಿಕ್ಷಕರ ಮೂಲಕ ಮಾಡಿಸಿದ್ದು. ನಿತ್ಯ ಒಂದೊಂದು ಭಾಷಣ ಇತ್ತು ಸರ್. ಯಾವುದ್ರ ಬಗ್ಗೆ? ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಿತ್ಯ ಒಂದೊಂದು ಭಾಷಣ ಮಾಡಿದ್ದು. ಆದರೆ ನಿತ್ಯ ಒಂದೊಂದು ಭಾಷಣ ಮಕ್ಕಳು ಮಾಡಿದ್ದು ಎಲ್ಲಿಂದ? ಅವರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಕೊಟ್ಟದ್ದು ನಮ್ಮ ಮುಖ್ಯೋಪಾಧ್ಯಾಯನಿಯೇ. ನೀವು ಇದನ್ನು ಮಾತಾಡಿ, ಈ ವಿಷಯ ಮಾತಾಡಿ, ಇವರ ವಿಷಯ ಹೇಳಿ, ಇವರ ಜೀವನ ಚರಿತ್ರೆ ಹೀಗುಂಟು, ಇಕೊಳ್ಳಿ ಹೀಗೆ ಅಂತೇಳಿ ಹೇಳಿಕೊಟ್ಟದ್ದು ಇವರೇ. ಹಾಗೆ ಹೇಳಿಕೊಟ್ಟ ಕಾರಣ ಮಕ್ಕಳ ಹೆಸರಿನಲ್ಲಿ ಒಂದೊಂದು ಲೇಖನ ಪ್ರಕಟ ಆಗಿದೆ. ನಾವು 75 ಭಾಷಣಗಳನ್ನು ಪ್ರಕಟ ಮಾಡಿದ್ದೇವೆ. ಪುಸ್ತಕಕ್ಕೆ ಅತ್ಯಂತ ಕಡಿಮೆ 125 ರೂಪಾಯಿ ಇಟ್ಟು 100 ರೂಪಾಯಿಗೆ ಕೊಡ್ತಾ ಇದ್ದೆವು. ಆದರೆ ನನ್ನ ಬೇಸರದ ಸಂಗತಿ ಏನಂದರೆ, ನಾವು ಒಂದು ಉಪಾಯ ಮಾಡಿದೆವು. ಏನಂದರೆ, ಇದರ ಹಣ ಬರಬೇಕೆನ್ನುವುದಕ್ಕೆ ಮಕ್ಕಳು 4 ಪುಸ್ತಕ ತಗೊಳ್ಬೇಕು 300 ರೂಪಾಯಿಗೆ. ನೀವು ಅದರಲ್ಲಿ 100 ರೂಪಾಯಿಗೆ 3 ಪುಸ್ತಕ ಮಾರಿ, ಆಗ 4ನೇ ಪುಸ್ತಕ ನಿಮ್ಮದಾಗ್ತದೆ, ಉಚಿತವಾಗಿ ನಿಮ್ಮದಾಗ್ತದೆ ಅಂತ ಹೇಳಿದ್ದೆ.
ಆದರೆ ಕೆಲವು ಹೆತ್ತವರು ಹಾಗೆ ತಗೊಳ್ಳಿಲ್ಲ. ಅವರ ಮಕ್ಕಳ ಲೇಖನ ಇದರಲ್ಲಿ ಇದೆ. ಆದರೆ ಈ ಲೇಖನ ಇದ್ದರೂ ಕೂಡ ಅವರು ತಮ್ಮ ಮಕ್ಕಳು ಲೇಖಕರು ಅಂತ ಗ್ರಹಿಸಿದರೆ ಹೊರತು ತಮ್ಮ ಮಕ್ಕಳನ್ನು ಲೇಖಕರಾಗಿ ಮಾಡಿ ಇದರಲ್ಲಿ ಪ್ರಕಟಿಸಿ ಅವರ ಜೀವನದಲ್ಲಿ ಒಂದು ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳದೆ ಈ ಪುಸ್ತಕ ತಗೊಳ್ಳಿಲ್ಲ. ಹಾಗಾಗಿ ಆ ರೀತಿಯ ಒಂದು ರಿಪಲ್ಸಿವ್ ಅಪ್ರೋಚ್ ನಮಗೆ ಏನು ಮಾಡ್ತದೆ ಅಂದರೆ ಹಿನ್ನಡೆಯನ್ನು ಉಂಟು ಮಾಡ್ತದೆ. ನಾನು ಇನ್ನೊಂದು ಏನಂದರೆ ಶಾಲೆಯಲ್ಲಿದೆ ಎನ್ನುವಂಥ ಒಂದು ಕಾದಂಬರಿಯನ್ನು ಈಗ ಪರಿಚಯದಲ್ಲಿ ಹೇಳಿದರು. ಇದೊಂದು ಶಾಲೆಯಲ್ಲಿದೆ ಎಂಬ ಕಾದಂಬರಿ. ಈ ಕಾದಂಬರಿ ನನ್ನ ಸುಮಾರು 600 ಎಂಟ್ರಿಗಳ ಪೈಕಿ ಪ್ರತಿಲಿಪಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕಾದಂಬರಿ ಇದು. 600 ಎಂಟ್ರಿಗಳ ಪೈಕಿ ಅದೊಂದು ಪ್ರಕಟ ಆಗಿದೆ. ಈ ಕಾದಂಬರಿಯ ಹೆಚ್ಚಿನ ವಸ್ತು ನನ್ನ ಅನುಭವವೇ, ಈ ಶಿಕ್ಷಣ ವ್ಯವಸ್ಥೆಯನ್ನು ಮಾಡುವಾಗಿರುವಂಥ ಅನುಭವವೇ. ಅದರಿಂದ ಹೆತ್ತವರು ಇಂಥ ಖರ್ಚುಗಳಿಗೆ, ಈ ಪುಸ್ತಕಗಳ ಖರೀದಿಯ ಖರ್ಚುಗಳಿಗೆ ಸ್ವಲ್ಪ ಮನಸ್ಸು ಮಾಡಬೇಕು. ಪುಸ್ತಕಗಳನ್ನು ಓದುವ ಮಕ್ಕಳ ಹವ್ಯಾಸವನ್ನು ಬೆಳೆಸಬೇಕು. ಮೊನ್ನೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. 2ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಸಣ್ಣ ಕ್ಲಾಸಲ್ಲಿ ಕೂಡ ಟೀಚರ್ ಓದಲಿಕ್ಕೆ ಪುಸ್ತಕಗಳನ್ನು ಕೊಟ್ಟಾಗ ಮಕ್ಕಳು ಎತ್ತಿ ತಗೊಂಡು ಓದ್ತಾ ಇದ್ರಂತೆ. ಅಂದರೆ ಮಕ್ಕಳಿಗೆ ಓದಲಿಕ್ಕೆ ಪುಸ್ತಕಗಳನ್ನು ಕೊಟ್ಟರೆ ಅವರು ಓದ್ತಾರೆ. ಹಾಗಾಗಿ ಅವರೆಲ್ಲರ ಒಂದು ಆಕರ್ಷಣೆ ಪುಸ್ತಕಗಳಿಗೆ ಇದೆ ಎನ್ನುವುದನ್ನು ನಾವಿಲ್ಲಿ ದಾಖಲಿಸಿಕೊಂಡಿದ್ದೇವೆ. ಹಾಗಾಗಿ ನಾನು ಇನ್ನು ಹೇಳಲಿಕ್ಕಿರುವ ಮಾತುಗಳನ್ನೆಲ್ಲ ಇನ್ನೊಂದು ನನ್ನ ನಿರ್ಗಮನ ಭಾಷಣದಲ್ಲಿ ಹೇಳ್ತೇನೆ. ಈ ಬಿಲ್ಡಿಂಗ್ ಬಿಡುಗಡೆ ಮತ್ತು ಬಿಲ್ಡಿಂಗ್ ಉದ್ಘಾಟನೆ ಮತ್ತು ಫೆಬ್ರವರಿಯಲ್ಲಿ ನಮ್ಮ HM ರವರ ಒಂದು 65ನೇ ಹುಟ್ಟುಹಬ್ಬವನ್ನು ಬೀಳ್ಕೊಡುಗೆ ಸಮಾರಂಭ ರೀತಿಯಲ್ಲಿ ಮಾಡುವ ಆಲೋಚನೆಯೊಂದು ಇದೆ. ಆಗ ನಾನು ಇನ್ನೊಂದು ನಿರ್ಗಮನ ಭಾಷಣ ಮಾಡಲಿಕ್ಕಿದೆ. ಹಾಗೆ ಇವತ್ತು ನಾನು ಇಲ್ಲಿ ಅವರನ್ನು ಸನ್ಮಾನಿಸಿದಂಥ ಅಡುಗೆಯವರು ವಿಮಲಾ, ಇಂದಿರಾ, ಸರಸ್ವತಿ ಇವರೆಲ್ಲ ಏನು ಅವರ ಬಗ್ಗೆ ಹೇಳಿದಾರೋ ಅಷ್ಟೂ ಕರೆಕ್ಟಾಗಿ, ಮತ್ತು ನನಗೆ ವಿಮಲಾ ಇವರ ಬಗ್ಗೆ ಒಂದು ವಿಶೇಷವಾದ ಒಂದು ಹೇಳಲಿಕ್ಕಿರುವುದೇನೆಂದರೆ, ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸಿ ಊಟ ಕೊಡೋದು. ಯಾವ ಅಡುಗೆಯವರು ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸಿ ಊಟ ಕೊಡ್ತಾರೋ ಖಂಡಿತ ಆ ಮಕ್ಕಳಿಗೆ ಊಟ ಆರಾಮಾಗಿ ಸೇರ್ತದೆ. ಅಂಥ ಒಂದು ಪ್ರೀತಿಯ ಅದು ಮಾಡ್ತಾಯಿದ್ದಾರೆ, ನೋಡಿದ್ದೇನೆ. ಅವರೊಟ್ಟಿಗೆ ಇಂದಿರಾ ಮತ್ತು ಸರಸ್ವತಿ ಕೂಡ ಅಷ್ಟೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಒಂದು ದಿವಸ ವಿಮಲಾ ರಜೆ ಹಾಕಿದಾಗ ನಾವು ಯೋಚನೆ ಮಾಡಿದ್ವಿ ಎಂತ ಮಾಡೋದು ಅಂತ. ಅವರಿಬ್ಬರು ಭಾಳ ಚೆನ್ನಾಗಿ ನಿಭಾಯಿಸಿಕೊಟ್ಟಿದ್ದಾರೆ. ಹಾಗೆ ಅವರ ಟೀಮ್ ಭಾಳ ಚೆನ್ನಾಗಿದೆ. ಇನ್ನು ನಾರಾಯಣ ನಮ್ಮ ಶಾಲೆಯಲ್ಲಿ ಬಹಳ ವರ್ಷಗಳಿಂದ ಎಸ್ಟಾಬ್ಲಿಷ್ ಆದವನು. ನನ್ನ ಹತ್ರಗೆ ಮಾತಾಡದೆ ನಾರಾಯಣನಿಗೆ ಫೋನ್ ಮಾಡಿ ಇಲ್ಲಿಯ ಸಂಗತಿಗಳನ್ನು ತಿಳ್ಕೊಂಡು, ಸಂದರ್ಭ ಹೇಗಿದೆ ಅಂತ ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡೋರಿದ್ದಾರೆ. ಅಷ್ಟರ ಮಟ್ಟಿಗೆ ನಾರಾಯಣ ಫೇಮಸ್. ಮತ್ತು ನಾರಾಯಣ ಎಂಬ ಹೆಸರು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾನೊಂದು ಕಥೆ ಓದಿದ್ದೇನೆ. ಒಬ್ಬ ಮಹಾಪಾಪಿ ಅವನಿಗೆ ಸೀದಾ ಸ್ವರ್ಗಕ್ಕೆ ಅಡ್ಮಿಷನ್ ಕೊಟ್ಟರಂತೆ. ಯಾಕೆ ಅಂತ ಅವನಿಗೆ ಆಶ್ಚರ್ಯ ಆಯ್ತು. ನನಗೆ ಸ್ವರ್ಗಕ್ಕೆ ಯಾಕಪ್ಪ ನೀವು ಕರ್ಕೊಂಡು ಬಂದ್ರಿ ಅಂತ. ನೀನು ಒಂದು ದಿವಸ ನಾರಾಯಣ ಅಂತ ಹೇಳಿದ್ದಿ ಅಂತ ಹೇಳಿದರು. ಎಲ್ಲಿ ನಿನ್ನ ಆಳನ್ನು ನಾರಾಯಣ ಅಂತ ಕರೆದಿದ್ದೀಯಲ್ಲ, ಅದೇ ನಿನಗೆ ಒಂದು ರೆಕಾರ್ಡ್ ಅಂತ. ಸೊ ಹಾಗಾಗಿ ನನಗೆ ಇಲ್ಲಿ ತುಂಬ ಸಲ ನಾರಾಯಣ ಅಂತ ಕರೀಲಿಕ್ಕೆ ಸಿಗ್ತದೆ. ಅದೊಂದು ದೊಡ್ಡ ಒಂದು ನಾರಾಯಣ, ಅವನಿಗೆ ಆ ಹೆಸರು ಇರುವುದೇ ನನ್ನ ಭಾಗ್ಯ ಅಂತ ಹೇಳ್ಬೋದು. ಇನ್ನು ಬಾಬು, ನಮ್ಮ ಈ ಮರದ ಕೆಲಸದ ನಿರ್ವಹಣೆ ಮಾಡ್ತಿರೋರು ಬಾಬು. ಆ ಬಾಬು ಎಂಬ ಹೆಸರು ಕೂಡ ನನಗೆ ತುಂಬ ಪ್ರಿಯವಾದ್ದು. ನಾನು ಸಣ್ಣವಿದ್ದಾಗ ನಮ್ಮ ಪಕ್ಕದಲ್ಲಿ ಒಬ್ಬರು ಬಾಬು ಅಂತಿದ್ದರು, ತುಂಬ ಆತ್ಮೀಯರಿದ್ದರು. ಆ ಬಾಬು ಎಂಬ ಹೆಸರಿಗೆ ಇರೋ ಒಂದು ವಿಶೇಷ, ಉತ್ತರ ಭಾರತದಲ್ಲೆಲ್ಲ ಬಾಬು ಅಂದರೆ ತುಂಬ ಫೇಮಸ್ ಶಬ್ದ ಅದು. ಇನ್ನು ಸತೀಶ್ ಕೂಡ ಎಷ್ಟೋ ತುಂಬ ಕೆಲಸಗಳಲ್ಲಿ ನುರಿತವನಿದ್ದಾನೆ. ಹಾಗಾಗಿ ಇವರೆಲ್ಲರ ಸಹಕಾರ ಇದೆ. ಇನ್ನು ನಮ್ಮ ಡ್ರೈವರ್ಗಳಿಬ್ಬರು, ರಾಧಾಕೃಷ್ಣ ಮತ್ತು ಯತೀಶ್, ಅದು ದೇವರೇ ಅವರನ್ನು ಕಳಿಸಿದ್ದು ಅಂತ ಕಾಣ್ತದೆ. ನಾವು ಡ್ರೈವರ್ಗಳು ಬೇಕಂತ ಹೇಳಿದಾಗ ಅವರಾಗಿ ಬಂದು, ಎಷ್ಟು ನನಗೇನು ಭಯ ಇತ್ತು. ರಾಧಾಕೃಷ್ಣ ಬಂದು ನಾನು ರಿಕ್ಷಾ ಯೂನಿಯನ್ ಅಧ್ಯಕ್ಷ ಅಂತ ಹೇಳುವಾಗ ಇವರನ್ನು ನೇಮಿಸ್ಕೊಂಡ್ರೆ ಹೇಗಾದೀತಪ್ಪ ಕತೆ ಅಂತ ಅನ್ನಿಸ್ತು. ಆದರೆ ಅವರು ಎಷ್ಟು ಮನುಷ್ಯತ್ವವನ್ನು ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ ಎನ್ನುವುದಕ್ಕೆ ನಾನು ಅವರ ಕೆಲಸವನ್ನು ನೋಡಿ ಸಂತೋಷಪಟ್ಟಿದ್ದೇನೆ. ಹಾಗೆ ಯತೀಶ್ ಕೂಡ ತುಂಬ ಸೌಮ್ಯ ಸ್ವಭಾವದವರು, ತುಂಬ ಅನುಭವ ಇರುವವರು. ಅವರಿಬ್ಬರು ನಮಗೆ ಡ್ರೈವರ್ಗಳಾಗಿ ಸಿಕ್ಕಿದ್ದು. ಮತ್ತು ನಮ್ಮ ಆಫೀಸ್ನಲ್ಲಿ ತಾರಾ ಇದ್ದಾರೆ. ತಾರಾ ಕೂಡ ಹಾಗೆ, ನಮ್ಮ ನಾರಾಯಣ ತುಂಬ ವರ್ಷಗಳಿಂದ ಇದ್ದಾರೆ, ತಾರಾ ತುಂಬ ವರ್ಷಗಳಿಂದ ಇದ್ದಾರೆ. ಅನೇಕ ಪೇರೆಂಟ್ಸ್ HMಗೆ ಫೋನ್ ಮಾಡಿದ್ರೆ ತಾರಾ ಅವರ ಹತ್ರವೇ ಕೆಲಸ ಮಾಡಿಸ್ಕೊಡ್ತಾರೆ ಫೋನ್ ಮಾಡಿ. ಅಂದರೆ ಅವರ ಫೋನ್ ನಂಬರ್ ಎಲ್ಲರಲ್ಲಿಯೂ ಇದೆ. ಅವರೊಟ್ಟಿಗೆ ಎಲ್ಲರೊಂದಿಗೆ ಸ್ಪಂದಿಸ್ತಾರೆ ಅವರು.
ತುಂಬ ತಾಳ್ಮೆಯ ಹುಡುಗಿ. ತುಂಬ ತಾಳ್ಮೆ ಅಂದರೆ ನಾನು ಕೆಲವು ಸರ್ತಿ ಬೈಯುವುದಕ್ಕೆ ಏನಿದ್ರು ಸಹ ನಗಾಡಿಯೇ ಎಲ್ಲವನ್ನು ಸ್ವೀಕರಿಸುವ ಒಂದು ತಾಳ್ಮೆ ಇದೆ. ಅಂಥ ತಾಳ್ಮೆ ಹೇಗೆ ಕಲ್ತುಕೊಂಡಿದ್ದಾರೆ ಗೊತ್ತಿಲ್ಲ. ಅವರೆಲ್ಲರ ಸಹಕಾರ ನಮಗಿದೆ. ಇನ್ನು ಶಿಕ್ಷಕಿಯರ ಪೈಕಿ ಸವಿತಾ ಸೀನಿಯರ್ ಮೋಸ್ಟ್. ಈಗ ಅವರು ಎಲ್ಲ ಯಾವುದೇ ಕೆಲಸಗಳನ್ನು ವಹಿಸ್ಕೊಳ್ತಾರೆ. ನಾನು ಯಾವುದಾದ್ರೂ ಕೆಲಸಕ್ಕೆ ಹೊರಟ್ರೆ ನೀವು ನಿಲ್ಲಿ ಸರ್ ನಾನು ಮಾಡ್ತೇನೆ ಅಂತ ಹೇಳಿ ಮುಂದೆ ಓಡುವಷ್ಟು ಚುರುಕುತನ ಇಟ್ಟುಕೊಂಡಿದ್ದಾರೆ. ಅವರು ಹಿರಿಯರು. ಅವ್ರ ಜೊತೆ ಉಳಿದ ಎಲ್ಲ ಶಿಕ್ಷಕರು ಜಯಂತಿ, ಶ್ರೀದೇವಿ, ಚಂದ್ರಕಲಾ, ಗಿರಿಜಾ, ಕವಿತಾ, ವನಿತಾ, ವಿಜೇತಾ, ಪವಿತ್ರ, ಸೌಮ್ಯ, ಮಾಲತಿ ಇವರೆಲ್ಲ ಹಿರಿಯಕ್ಕನ ಚಾಳಿ ನಮಗೆ ಹೇಳಿದ ಹಾಗೆ ಅವರು ಮಾಡುವ ಸ್ಪೀಡಲ್ಲಿ ಅವರು ಸಹ ಕೆಲಸ ಮಾಡ್ತಾರೆ. ಅವರು ಹೇಳಿಕೊಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಎಲ್ಲ ಶಿಕ್ಷಕ ಬಂಧುಗಳಿಗೆ ಸಹ ಆಭಾರಿಯಾಗಿದ್ದೇನೆ. ಇನ್ನು ನಮಗೆ ಪಿ ಟಿ ಮಾಸ್ಟರ್ ಆಗಿ ಚಂದ್ರಶೇಖರ್ ಅವರು ಸಹಾಯ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಭಟ್ರವರು ಇಂಗ್ಲೀಷ್ ಕಲಿಸುವುದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇವರೆಲ್ಲರ ಮಧ್ಯೆ ನಮ್ಮ ಒಂದು ಸಣ್ಣ ಕಾಯದ ದೇವಿಪ್ರಸಾದ್ರವರು ನಮ್ಮ ಶಾಲೆಗೆ ದೊಡ್ಡ ಹೆಸರು ತರ್ತಾ ಇದ್ದಾರೆ. ಕಾರಣ ಏನಂದರೆ ಅವರಿಗಿರುವಂತಹ ಹಾಡುವ ಕೆಪಾಸಿಟಿಯಿಂದಾಗಿ ಅವರು ಮಕ್ಕಳಲ್ಲಿ ಸಹ ಹಾಡುಗಳನ್ನು ಬೆಳೆಸ್ತಾರೆ, ಭಜನೆಗಳನ್ನು ಬೆಳೆಸ್ತಾರೆ, ನೃತ್ಯ ಭಜನೆ ಮಾಡಿಸ್ತಾರೆ. ಇದೆಲ್ಲರ ಕಾರಣದಿಂದ ದೇವಿಪ್ರಸಾದ್ರವರು ಕೂಡ ನಮ್ಮ ಕುಟುಂಬದವರೇ. ಹೀಗೆ ನಮ್ಮ ಕುಟುಂಬ ಜಯಲಕ್ಷ್ಮಿ ದಾಮಲೆ ಅವರ ಹತ್ರ ನಾನು ಹೊಗಳಿದರೆ ಹೆಂಡತಿಯನ್ನು ಹೊಗಳಿದ ಹಾಗೆ ಅನ್ನಿಸ್ಬೋದು. ಆದರೆ ವಾಸ್ತವಿಕವಾಗಿ ನಾನು ಒಂದು ಮಾತು ಹೇಳ್ತೇನೆ. ನನಗೆ ತುಂಬ ಸಿಟ್ಟು ಬರ್ತದೆ, ಭಾಳ ಬೇಗ ಸಿಟ್ಟು ಬರ್ತದೆ. ಮತ್ತು ನನ್ನ ಸಿಟ್ಟಿನ ಪರಿಣಾಮವೇ ನಿಜವಾಗಿ ಆಗಿಬಿಟ್ರೆ ಏನಾದರೂ ಒಂದು ಘಟನೆ ನಡೀತದೆ. ಆದರೆ ಇವರು ಬಿಡೋದಿಲ್ಲ. ಇವರು ಇಲ್ಲ ಸ್ವಲ್ಪ ನೋಡಿಕೊಳ್ಳುವ, ಎಷ್ಟೋ ಕಾಲದಿಂದ ನಮ್ಮೊಟ್ಟಿಗಿದ್ದಾರೆ, ಏನೋ ಆಗಿರ್ಬೋದು ಹೀಗೆ ಹೇಳ್ತಾ ತುಂಬ ಸಮಾಧಾನ ಮಾಡ್ತಾ ಇರೋದರಿಂದ ಈ ಶಾಲೆ ನಡೀತದೆ ಹೊರತು ನನ್ನಿಂದಾಗಿ ನಾನು ಹೇಳೋದಕ್ಕೆ ಬಯಸ್ತಿಲ್ಲ. ವಾಸ್ತವಿಕ ಸತ್ಯ ಇದು. ಆದರೂ ಸಹ ನಾನು ಸಹ ಈ ಶಾಲೆ ಆರಂಭಿಸಿದ ಮೇಲೆ ತುಂಬ ಈ ಗುಣವನ್ನು ಕಲ್ತುಕೊಂಡಿದ್ದೇನೆ. ಯಾವುದು ಸುಮ್ಮನಾಗೋದು ಮತ್ತು ಕ್ಷಮಿಸುವುದು, ಮುಂದೆ ಸರಿ ಆಗ್ತಾರೆ ಅಂತ ನಂಬುವುದು, ಈ ಥರದ್ದನ್ನೆಲ್ಲ ನಾನು ಕಲ್ತುಕೊಂಡಿದ್ದೇನೆ. ಹೀಗಾಗಿ ಈ ಎಲ್ಲ ನನ್ನ ಕುಟುಂಬ ಹೇಗಿದೆ ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂತಿದೆಯಲ್ಲ, ಹೆಡ್ ಆಫ್ ದ ಫ್ಯಾಮಿಲಿ ಹೇಳಿದಾಗ ಎಲ್ಲವೂ ನಡಿಬೇಕು. ಹಾಗೆ ನಡಿಬೇಕಂತಾದರೆ ಉಳಿದವರಿಗೆ ಅಂಥ ಒಂದು ನಿಷ್ಠೆ ಇರಬೇಕು. ಆ ರೀತಿಯ ನಿಷ್ಠೆಯಿಂದ ಇವರೆಲ್ಲರೂ ಸಹ ಕೆಲಸ ಮಾಡ್ತಾರೆ. ನನ್ನ ಮನಸ್ಸಲ್ಲಿ ಒಂದು ಆಗಬೇಕು ಅಂತ ಮನಸ್ಸು ಬಂದರೆ, ಒಂದು ಆಲೋಚನೆ ಬಂದರೆ ಅದು ನಾನು ಹೇಳಿದರೆ ಸಾಕು, ಅದು ಮಾಡಿಯೇ ಬಿಡುವಲ್ಲಿವರೆಗೆ ನಮ್ಮ ಶಿಕ್ಷಕರು ಇವರೆಲ್ಲರೂ ಸಹ ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ಇವರೆಲ್ಲರ ಈ ಬಳಗದೊಂದಿಗೆ ಈ ಶಾಲೆ ಯಶಸ್ವಿಯಾಗಿದೆ. ನೀವು ಅವರನ್ನೆಲ್ಲ ಸನ್ಮಾನಿಸಿದ್ದು ಖಂಡಿತ ಒಳ್ಳೆಯದು ಮತ್ತು ಮುಂದಿನ ಡೆವಲಪ್ಮೆಂಟಿಗೆ ಅದು ಆಧಾರ ಆಗ್ತದೆ ಅಂತ ನಾನು ಪೋಷಕರ ಸಂಘದವರನ್ನೆಲ್ಲರನ್ನೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಹೆಚ್ಚು ಮಾತಾಡೋದಿಲ್ಲ. ಮುಂದೆ ಇನ್ನು 6 ಗಂಟೆ ಆಗ್ತಾ ಬಂತು. ನಮಗೆ ಆದಷ್ಟು ಬೇಗ ಒಂದು ಲಘು ಉಪಹಾರ ಆಗಬೇಕು. ಉಪಹಾರ ಆದಮೇಲೆ ಮತ್ತೆ ನೀವು ಬಂದು ಮಕ್ಕಳ ಕಾರ್ಯಕ್ರಮಗಳನ್ನೆಲ್ಲ ನೋಡಬೇಕು. ಈ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡಿ ಈಗ ಲೈಟ್ ಆಯಿತು. ನಾನು ಇವರ ಹೆಸರು ಹೇಳಬೇಕಂತಿದ್ದೆ, ಅಷ್ಟೊತ್ತಿಗೆ ಲೈಟ್ ಉಂಟಾಯಿತು. ನಮ್ಮ ರಾಜ, ನಾನು ಅವರನ್ನು ರಾಜೇಶ್ ಹೇಳುವಾಗ ನನ್ನ ಹೆಂಡತಿ ಹೇಳಿದ್ದೀನಿ, ನೀವು ರಾಜೇಶ್ ಹೇಳಬೇಡಿ ರಾಜ ಅಂತೇಳಿ. ರಾಜ ಅಂದರೆ ಅವರು, ರಾಜೇಶ್ ಅಂದರೆ ಇವರು ಅಂತ. ಹಾಗೆ ಆ ರೀತಿಯ ಹಾಗೆ ಅವರು ನಿನ್ನೆ ರಾತ್ರಿಯೇ ಬಂದಿದ್ದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಜಗಮಗಿಸುವ ಒಂದು ವಾತಾವರಣ ನಿರ್ಮಿಸಿದ್ದಾರೆ. ಈ ಸ್ಟೇಜು ಕೂಡ ಹೀಗೆ ಆಗೋದ್ರ ಹಿಂದೆ ಪೋಷಕರ ಸಂಘದ ಕಾರ್ಯಕ್ರಮ ಒಂದು ಅಪೇಕ್ಷೆ ಇದೆ. ಹಾಗಾಗಿ ಇದನ್ನೆಲ್ಲ ಹೇಳಲಿಕ್ಕೆ ಏನು ಬಾಕಿ ಉಳಿದಿದ್ರು ಸಹ ಅದು ನನ್ನ ಮನಸ್ಸಲ್ಲಿದೆ ಎಂಬುದನ್ನು ನಿಮ್ಮಲ್ಲಿ ಹೇಳಿ, ತುಂಬ ವಿಷಯ ಬಾಕಿ ಉಳಿದಿದೆ, ಅದನ್ನು ಇನ್ನೊಂದು ಸಲಕ್ಕೆ ಇಟ್ಟುಕೊಂಡು ನಾನು ಮಾತಾಡ್ತೇನೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟೊತ್ತು ತಾಳ್ಮೆಯಿಂದ ಭಾಗವಹಿಸುವುದಕ್ಕೂ ನಮ್ಮ ಮಾತುಗಳನ್ನು ಕೇಳುತ್ತಿರುವುದಕ್ಕೂ ದೂರದಿಂದ ಮಾಸ್ಟರ್ ಆನಂದ್ ಕುಮಾರ್ ಅವರು ಈಗ ಪುತ್ತೂರಿಂದ ಬಂದಿದ್ದಾರೆ. ನಾವು ಏನು ಮಾಡಿದ್ದೇವೆ ಅಂದರೆ ಕಾರ್ಯಕ್ರಮ ಮುಗಿಯುವ ದೃಷ್ಟಿಯಿಂದ ಈಗ ಅವರನ್ನು ಮಾತಾಡುವ ಅವಕಾಶವನ್ನು ಇನ್ನೊಂದು ಸಲಕ್ಕೆ ತಗೊಂಡಿದ್ದೇವೆ, ಗಿರೀಶ್ರೀ ಕೂಡ. ಹಾಗೆ ಅವರೆಲ್ಲರೂ ಸಹ ಬಂದು ಈ ಸಭೆಯನ್ನು ಹೆಚ್ಚು ವ್ಯಾಲ್ಯೂಯಬಲ್ ಮಾಡಿದ್ದಾರೆ. ಇವರೆಲ್ಲರೂ ಸಹ ತುಂಬ ವ್ಯಾಲ್ಯೂಯಬಲ್ ಪರ್ಸನ್ಸ್, ಪ್ರತಿಯೊಬ್ಬರು ಸಹ ವ್ಯಾಲ್ಯೂಯಬಲ್ ಪರ್ಸನ್ಸ್. ಅವರ ವ್ಯಾಲ್ಯೂವೇ ನಮಗೆ ಶಾಲೆಗೆ ಒಂದು ಎಡಿಷನಲ್ ಪವರ್. ಅದನ್ನು ನಾನು ಹೇಳ್ತಾ ಅವರಿಗೂ ನಾನು ಆಭಾರಿಯಾಗಿದ್ದುಕೊಂಡು, ನಮ್ಮ ಸ್ನೇಹ ಶಾಲೆಯ ಸ್ನೇಹ 30 ವರ್ಷಗಳಿಂದ ಗಟ್ಟಿಯಾಗಿದೆ. ಅರ್ಥ ಮಾಡಿಕೊಳ್ಳಿ. ಎಷ್ಟೋ ಸಲ ಕೇಳ್ತಾರೆ ಹೇಗೆ ಈಗಲೂ ಸಹ ಮೊದಲಿನ ಹಾಗೆ ಇದ್ದೀರಾ ಅಂತ. ಮೊದಲಿನ ಹಾಗೆ ಇದ್ದೇವೆ ಹೇಳಿದರು. 30 ವರ್ಷಗಳಿಂದ ಗಟ್ಟಿಯಾಗಿದೆ. ಕಾರಣ ಏನಂದರೆ ವಿಶ್ವಾಸ. ನಾವು ಹಣದಲ್ಲಿ ಆಗಲಿ ಪ್ರತಿಯೊಂದರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ. ಶಾಲೆಗೆ ನಾನು ಯಾವುದೇ ಖರ್ಚನ್ನು ಮಾಡಿದರೂ ಅದನ್ನು ಶಾಲೆಯ ಅಕೌಂಟಿಗೆ ಹಾಕೋದಿಲ್ಲ. ಎಲ್ಲಿಗೆ ನಾನು ಪ್ರವಾಸ ಮಾಡಿ ಬಂದರೂ ಶಾಲೆಗಾಗಿ ಅಕೌಂಟಿಗೆ ಹಾಕೋದಿಲ್ಲ. ಈಗಷ್ಟೇ
ಇವರು ನಮ್ಮ ವಕೀಲರು ಹೇಳಿದ ಹಾಗೆ ನಮ್ಮದು 24x7 ಎಷ್ಟೊತ್ತಿಗೂ ನಾವೀಗ ಆಲೋಚನೆ ಮಾಡೋದು ಶಾಲೆಯ ಬಗ್ಗೆ ಮಾತ್ರ. ನಮ್ಮ ಯಾವುದೇ ಟೈಮನ್ನು ನಾವು ಶಾಲೆ ಬಗ್ಗೆ ಮಾತ್ರ ಕೊಡ್ತಾ ಇದ್ದೇವೆ ಇಬ್ಬರು ಸಹ. ನಿತ್ಯ ಸೂರ್ಯಾಲಯದ ಒಂದು ವಿಷಯ ಹೇಳಿಬಿಡ್ತೇನೆ. 10 ವರ್ಷಗಳಿಂದ ಸೂರ್ಯಾಲಯ ನಡೀತಾ ಇದೆ. ಬೆಳಿಗ್ಗೆ ಯಾವಾಗಲೂ ಸಹ ನಾನು ಅಲ್ಲಿ ಪೂಜೆ ಮಾಡ್ತೇನೆ. ಪೂಜೆ ಮಾಡುವ ಕಾರಣ ನನಗೆ ಒಂದು ವಿಶೇಷವಾದ ಶಕ್ತಿಯೂ ಬರ್ತಾ ಇದೆ. ಹಾಗಾಗಿ ನಾವು ಪೂಜೆಯೂ ಮಾಡ್ತೇವೆ, ಸಾಯಂಕಾಲ ಉಪವಾಸವೂ ಮಾಡ್ತೇವೆ. ನಮ್ಮ ಆರೋಗ್ಯವನ್ನು ಆದಷ್ಟು ಚೆನ್ನಾಗಿ ಇಟ್ಟುಕೊಳ್ಬೇಕೆನ್ನುವಂಥ ಒಂದು ಎಚ್ಚರವನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ, ಪೋಷಕರ ಸಹಕಾರ ಮತ್ತು ಈ ಶಾಲೆ ಬೇಕೆನ್ನುವಂಥ ನಿಮ್ಮ ಒಂದು ಅಭಿಪ್ರಾಯ ಹೆಚ್ಚು ಗಟ್ಟಿಯಾಗುತ್ತಾ ಈ ಶಾಲೆ ಬೆಳೆಯಲಿ